ಹೆಣ್ಮಕ್ಳು ಮೆಚೂರ್ ಆದಾಗ ಏನೇನು ಪ್ರಿಕಾಷನ್ ತಗೋಬೇಕು? ಮೆಚ್ಯೂರ್ ಅಂದರೆ ಇಟ್ ಈಸ್ ದ ಮೆನ್ಸ್ಟ್ರೇಷನ್ ವಿಚ್ ಇಸ್ ಸ್ಟಾರ್ಟಿಂಗ್ ಫಾರ್ ಹರ್ ಫಾರ್ ದ ಫಸ್ಟ್ ಟೈಮ್. ನಾರ್ಮಲ್ ಪೀರಿಯಡ್ಸ್ ಅಂದರೆ ಎಷ್ಟು ಅಮೌಂಟ್ ಆಫ್ ಬ್ಲೀಡಿಂಗ್? ಹೌ ಲಾಂಗ್ ಅ ಗರ್ಲ್ ಶುಡ್ ಬ್ಲೀಡ್ ಈಸ್ ಶಿ ಶುಡ್ ಬ್ಲೀಡ್ ಬಿಟ್ವೀನ್ 2 days to 7 days. ಟ್ಯಾಂಪಾನ್ಸ್ ಅಂತಾರೆ, ಕಪ್ಸ್ ಅಂತಾರೆ. ಹೇಗೆ ಮಕ್ಕಳಿಗೆ ಯಾವ್ದು ಅಭ್ಯಾಸ ಮಾಡಿಸಿದ್ರೆ ದೇ ವಿಲ್ ಬಿ ಫ್ರೀ? ಇಟ್ ಕಾಸ್ ಇಂಜುರಿ ಟು ದೆಮ್ಸೆಲ್ಫ್. ಸ್ವಲ್ಪ ದೊಡ್ಡ ಮಕ್ಕಳಾದರೆ ವಿ ಕ್ಯಾನ್ ಟೆಲ್ ದಮ್ ಹೌ ಟು ಯೂಸ್ ದ ಕಪ್ಸ್ ಆರ್ ದ ಟ್ಯಾಂಪೋನ್ಸ್. ವಜೈನಲ್ ಹೆಲ್ತ್ pH ಬ್ಯಾಲೆನ್ಸು ಮತ್ತು ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದೇ ಹ್ಯಾವ್ ಟು ಯೂಸ್ ಇಟ್ ಅಂತೆಲ್ಲ ಹೇಳ್ತಾರೆ. ಯು ಸಜೆಸ್ಟ್ ದಟ್? Vagina is such a beautiful organ, not only to look at but also in function. ವಜೈನಲ್ ಇನ್ಫೆಕ್ಷನ್ಸು ಏನಕ್ಕಾಗುತ್ತೆ? PCODs, ಅದೇನು ಆ್ಯಕ್ಚುಲಿ ವಾಟ್ ಇಟ್ ಈಸ್? PCOD ಅಂದರೆ ವಿ ಸಿ ದ ಮಲ್ಟಿಪಲ್ ಸಿಸ್ಟ್ ಆನ್ ದ ಓವರೀಸ್. PCOS ಅಂದರೆ ಇಟ್ ಈಸ್ ಅ ಸಿಂಡ್ರೋಮ್. ದೀಸ್ 3 ಆರ್ ದ ಮೇನ್ ಫ್ಯಾಕ್ಟರ್ಸ್ ಫಾರ್ ದ PCOS. ಸೊ ವಿ ಕಾಲ್ ದಿಸ್ ಆಸ್ ದ ಲೈಫ್ ಸ್ಟೈಲ್ ಡಿಸಾರ್ಡರ್. ಪ್ರೆಗ್ನೆನ್ಸಿ ಮ್ಯಾರೇಜ್ ಆದಮೇಲೆ ಎಷ್ಟು ಡಿಲೇ ಮಾಡ್ಬೋದು? ಐ ಹ್ಯಾಡ್ ಅ ಪೇಷಂಟ್, ಒಂದು 28 year old ಗರ್ಲ್ ಬಂದಿದ್ಲು. ಇಟ್ ಈಸ್ ನಾಟ್ ಅ ಕಂಪ್ಲೀಟ್ಲಿ ಟ್ರೀಟಬಲ್ ಕಂಡೀಷನ್. ದಿಸ್ ಇಸ್ ಒನ್ ಡಿಸೀಸ್ ವಿಚ್ ಕಮ್ಸ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ನಾನು ಉಷಾ ಪ್ರಭಾಕರ್, ನನ್ನ ಜೊತೆ ಇದ್ದಾಳೆ ಪೂರ್ಣಿಮಾ ಮೋಹನ್. ಇವತ್ತಿನ ನಮ್ಮ ಟಾಪಿಕ್ ಬಂದು ವುಮೆನ್ ಆ್ಯಂಡ್ ಹೆಲ್ತ್. ವುಮೆನ್ ಆ್ಯಂಡ್ ಹೆಲ್ತ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ ನಾವೇನು ಮಾತಾಡ್ತೀವಿ ಅಂತ. ನಾವು ಮಾತಾಡ್ತಿರೋ ಟಾಪಿಕ್ಗೆ ಕೆಲವು ಹಿಂಜರಿಕೆಗಳಿದ್ದಾವೆ, ಮಿತ್ಸ್ ಇದ್ದಾವೆ. ಬಟ್ ಅಂದರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಎಜುಕೇಷನ್ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಅಂತ ಹೇಳಿ ವಿ ಆರ್ ಬ್ರಿಂಗಿಂಗ್ ಡಾಕ್ಟರ್ ರಾಜಲಕ್ಷ್ಮಿ ವಿತ್ 42 years ಆಫ್ ಎಕ್ಸ್ಪೀರಿಯನ್ಸ್ ಆನ್ ಗೈನಕಾಲಜಿಸ್ಟ್ ಫ್ರಮ್ MD OBG ಫ್ರಮ್ ಬ್ಯಾಂಗ್ಳೂರ್. ಮ್ಯಾಮ್, ವೆಲ್ಕಮ್ ಟು ನಮ್ಮ ಟಾಕ್ಸ್ ಮ್ಯಾಮ್. Thank you for giving me this opportunity to talk on Nama Talks, Purnima and Usha. Thank you so much. ಫಸ್ಟ್ ಮದರ್ ಅನ್ನೋದಕ್ಕೆ ನೀವೊಂದು ಸ್ಫೂರ್ತಿ. ಅಂದರೆ ಡೆಲಿವರಿ ರೂಮಲ್ಲಿ ಅಮ್ಮ ಆಚೆ ಇರ್ತಾರೆ. ಡೆಲಿವರಿ ರೂಮಲ್ಲಿ ವಿ ಕನ್ಸಿಡರ್ ಎಲ್ಲ ಹೆಣ್ಮಕ್ಳು ಈ ಸಿಚುಯೇಷನ್ ಡೆಲಿವರಿ ರೂಮಲ್ಲಿ ಕಳೆದಿರ್ತೀವಿ. ಯು ಆರ್ ದ ಒನ್ ಹೂ ಗಿವ್ಸ್ ಅಸ್ ಟ್ರಮೆಂಡಸ್ ಆಫ್ ಸ್ಟ್ರೆಂತ್. ಅಂದರೆ ಅಲ್ಲಿ ನಿಂತ್ಕೊಂಡು ಏನಾಗಲ್ಲ, ಆರಾಮಾಗಿರು ಆ್ಯಂಡ್ ಮೆಡಿಕೇಷನ್ ಇರ್ಬೋದು, ಅನಸ್ತೇಷಿಯಾ ಇರ್ಬೋದು. ಥ್ಯಾಂಕ್ ಯು ಸೋ ಮಚ್. ನನಗೆ 2 ಮುದ್ದಾದ ಮಕ್ಕಳನ್ನು ಕೈ ಕೊಟ್ಬಿಟ್ಟು ನಮ್ಮ ಲೈಫನ್ನು ಗ್ರೋ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾರ್ಮಲ್ ಟಾಪಿಕ್ಸಿಗೆ ಬಂದುಬಿಡೋಣ. ಹೆಣ್ಮಕ್ಳು ಮೆಚೂರ್ ಆದಾಗ ಏನೇನು ಪ್ರಿಕಾಷನ್ ತಗೋಬೇಕು, ಅವರು ಏನು ಹೈಜೀನ್ ಇರಬೇಕು, ಅದ್ರ ಬಗ್ಗೆ ನಿಮ್ಮಿಂದ ಒಂದು ಸ್ವಲ್ಪ. ಮೆಚ್ಯೂರ್ ಅಂದರೆ ಇಟ್ ಈಸ್ ದ ಮೆನ್ಸ್ಟ್ರೇಷನ್ ವಿಚ್ ಇಸ್ ಸ್ಟಾರ್ಟಿಂಗ್ ಫಾರ್ ಹರ್ ಫಾರ್ ದ ಫಸ್ಟ್ ಟೈಮ್. ಫಸ್ಟ್ ಆಫ್ ಆಲ್ ಶಿ ಶುಡ್ ನೋ ವಾಟ್ ಈಸ್ ಮೆನ್ಸ್ಟ್ರೇಷನ್ ಅಂತ. ಮೆನ್ಸ್ಟ್ರೇಷನ್ ಅಂದರೆ ಏನೂ ಇಲ್ಲ, ಈ ಥರ ಒಳಗಡೆ ಲೈನಿಂಗ್ ಆಫ್ ದ ಯೂಟ್ರಸ್ ವಿಲ್ ಬಿ ಶೆಡಿಂಗ್. ಸೊ ಅದು ಪಾಪ ಅವಳಿಗೆ ಮೊದಲೇ ಹೇಳ್ಕೊಟ್ಟಿರ್ಬೇಕು ನಾವು. ಸಮ್ಟೈಮ್ಸ್ ಪಾಪ ಈ ಕಾಲದ ಹುಡುಗಿಯರು ಬೇಗ ಮೆಚ್ಯೂರ್ ಆಗಿಬಿಡ್ತಾರೆ. By 9 years only we are seeing them getting matured. But normal age is little later. Something like 11.5 to 12.5 years agಬೇಕು. But because of the nutritional status, childhood obesity, orthogenetics, they are all maturing faster. So ಅವ್ರನ್ನ ಮೆಂಟಲಿ ಪ್ರಿಪೇರ್ ಮಾಡಿರಬೇಕು. And first of all you should tell her this is the natural thing that is going to start for every girl. ಫಸ್ಟ್ ಹೆದರ್ಕೊಂಡ್ಬಿಡುತ್ತವೆ ಮಕ್ಕಳು. ತಾಯಂದರು ಸ್ವಲ್ಪ ಸ್ಕೂಲಲ್ಲೂ ಎಜುಕೇಷನ್ ಕೊಡಬೇಕು, ತಾಯಂದರು ಸ್ವಲ್ಪ ಮೊದಲೇ ಹೇಳಿಕೊಟ್ಟು ಕಳಿಸ್ಬೇಕು. ಪ್ರಿಕಾಷನ್ಸ್ ಅಂತ ಏನೂ ಇಲ್ಲ. ವಿ ಶುಡ್ ಟೀಚರ್ ಹೌ ಟು ಮ್ಯಾನೇಜ್ ದ ಪೀರಿಯಡ್ಸ್. ನಾರ್ಮಲ್ ಪೀರಿಯಡ್ಸ್ ಅಂದರೆ ಎಷ್ಟು ಅಮೌಂಟ್ ಆಫ್ ಬ್ಲೀಡಿಂಗ್ ಅಥವಾ? ಎಸ್, ಈಗ ಪೀರಿಯಡ್ಸ್ ಅಂದರೆ ಹೇಳಿದೆ ಶೆಡಿಂಗ್ ಆಫ್ ದ ಎಂಡೋಮೆಟ್ರಿಯಮ್, ಶೆಡಿಂಗ್ ಆಫ್ ದ ಲೈನಿಂಗ್ ಆಫ್ ದ ಯೂಟ್ರಸ್ ಎವ್ರಿ ಮಂತ್ ಆಗೋದು ಈಸ್ ಪೀರಿಯಡ್ಸ್ ಅಂತ. ಬಟ್ ವಿ ಶುಡ್ ನೋ ಹೌ ಮಚ್ ಆಫ್ ಪೀರಿಯಡ್ ಶುಡ್ ಹ್ಯಾಪನ್ ಆ್ಯಂಡ್ ಎಷ್ಟು ದಿವಸದಲ್ಲಿ ಆಗಬೇಕು ಅಂತ. See, periods can happen once in 22 days to 35 days. So 22 days nene correct irbodu, 35 days nene correct irbodu, both are correct. And how long a girl should bleed is she should bleed between 2 days to 7 days. Both are correct. ಅಯ್ಯೋ 7 ದಿವಸ ಆಗುತ್ತೆ, ಇವಳಿಗೆ 2 ದಿವಸ ಆಗುತ್ತೆ ಬಂದುಬಿಡ್ತಾರೆ ಒಂದೊಂದು ಸತಿ ಹೆದರ್ಕೊಂಡು. ಬೋತ್ ಆರ್ ಕರೆಕ್ಟ್. ಆ್ಯಂಡ್ ಓವರಾಲ್ ವಿ ಸೇ ಅಬೌಟ್ 10 to 12 pads ಇನ್ ಎ ಸೈಕಲ್ ಅಷ್ಟು ಯೂಸ್ ಮಾಡಬೇಕು ಅಂತ. And pain, again the pain, how much of pain is okay or how much of pain is not okay. See, pain ಅಂದರೆ ಕೆಲವ್ರಿಗೆ ಒಂದು 1 or 2 days ಸ್ವಲ್ಪ ಪೇಯ್ನ್ ಇರುತ್ತೆ and they take some ಮೆಫ್ಟಾಲ್ ಸ್ಪಾಸ್, ಡ್ರೋಟಿನ್ DS, whatever is some simple tablets, ಅದರಿಂದ ಪೇಯ್ನ್ ಹೋಗ್ತಾ ಇದ್ರೆ that is okay for her. But if the pain is so severe that it starts before the periods or again during periods or after the periods also pain ಇದೆ ಅಂತಂದರೆ then she has to report to the doctor.
ಅಥವಾ ಸೈಕಲ್ ಅವಳಿಗೆ 35 ಡೇಸ್ ಇದ್ದಿದ್ದು 20 ಡೇಸ್ ಆಗೋಯ್ತು, ಅಥವಾ 20 ಡೇಸ್ ಸೈಕಲ್ ಇದ್ದವ್ರಿಗೆ 35 ಡೇಸ್ ಆಗೋಯ್ತು ಓವರ್ ಎ ಪೀರಿಯಡ್ ಆಫ್ 6 months, ದೆನ್ ದೇ ಹ್ಯಾವ್ ಟು ರಿಪೋರ್ಟ್. ಬಟ್ ಬೋತ್ ಆರ್ ಕರೆಕ್ಟ್. 28 ಡೇಸ್ಗೆ ಆಗಬೇಕು ಅಂತ ಬುಕ್ಕಲ್ಲಿ ಹೇಳ್ದಂಗೆ ಇಟ್ ಈಸ್ ನ್ಯಾಚುರಲ್, ಇಟ್ ಕ್ಯಾನ್ ವೇರಿ. ನಾವು ವೆನ್ ವಿ ಅಟೈನ್ ಮೆಚುರಿಟಿ ನಮಗಿದ್ದಿದ್ದು ಒಂದೇ ಆಪ್ಷನ್, ದಟ್ ಇಸ್ ಪ್ಯಾಡ್ಸ್. ಇವಾಗ ಟ್ಯಾಂಪಾನ್ಸ್ ಅಂತಾರೆ, ಕಪ್ಸ್ ಅಂತಾರೆ. ಹೇಗೆ ಮಕ್ಕಳಿಗೆ ಯಾವ್ದು ಅಭ್ಯಾಸ ಮಾಡಿಸಿದ್ರೆ ದೇ ವಿಲ್ ಬಿ ಫ್ರೀ? ಸೂನ್ ಎಸ್ ಎ ಗರ್ಲ್ ಮೆಚ್ಯೂರ್ಸ್, ಚಿಕ್ಕವಳಿರ್ತಾಳೆ ಪಾಪ, ಸೊ ಇಟ್ ಈಸ್ ಬೆಟರ್ ಟು ಟೀಚ್ ದೆಮ್ ಹೌ ಟು ಯೂಸ್ ದ ಪ್ಯಾಡ್ಸ್. ಹಳೆ ಕಾಲದ ಬಟ್ಟೆನೂ ಬೇಡ. ಟ್ಯಾಂಪೋನ್ಸ್ ದಟ್ ಈಸ್ ಸಮಥಿಂಗ್ ಟು ಬಿ ಇನ್ಸರ್ಟೆಡ್ ಇನ್ಸೈಡ್ ದ ವೆಜೈನಾ. and the cups ಆಲ್ಸೋ, ಚಿಕ್ಕ ಮಕ್ಕಳಿಗೆ ಕಪ್ಸ್ ಒಳಗಡೆ ಹಾಕೊಳ್ಳೋಕೆ ಗೊತ್ತಾಗ್ಲಿಕ್ಕಿಲ್ಲ, ಆರ್ ದೇ ಮೇ ಗೆಟ್ ಕಾಸ್ ಇಂಜುರಿ ಟು ದೆಮ್ಸೆಲ್ಫ್. ಸ್ವಲ್ಪ ದೊಡ್ಡ ಮಕ್ಕಳಾದರೆ ವಿ ಕ್ಯಾನ್ ಟೆಲ್ ದೆಮ್ ಹೌ ಟು ಯೂಸ್ ದ ಕಪ್ಸ್ ಆರ್ ದ ಟ್ಯಾಂಪೋನ್ಸ್, ಬಟ್ ನಾಟ್ ಫಾರ್ ದ ವೆರಿ ಚಿಕ್ಕ ಮಕ್ಕಳಿಗೆ. ಆವಾಗ ಮೆಚ್ಯೂರ್ ಆಗಿರ್ತಾರೆ. ಆ್ಯಸ್ ಇಟ್ ಈಸ್ ದೇ ಆರ್ ಸೋ ಆ್ಯಂಕ್ಷಿಯಸ್, ಏನೋ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಸೊ ಇದೆಲ್ಲ ಬೇಡ, ಪ್ಯಾಡ್ಸ್ ಯೂಸ್ ಮಾಡೋದು ಹೇಳ್ಕೊಡ್ಬೇಕು. ಬಟ್ ದ ಪ್ಯಾಡ್ಸ್ ಹ್ಯಾಸ್ ಟು ಬಿ ಚೇಂಜ್ಡ್ ಎವ್ರಿ 4 to 6 hours. ಓಕೆ, ಹಾಗೆ ಬಿಟ್ಬಿಡಬಾರ್ದು. ಸೊ ವೆಜೈನಲ್ ಹೆಲ್ತ್ ಈ ಮಕ್ಕಳಿಗೆ ಹೇಗೆ, ಹೌ ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದಟ್ ಹೆಲ್ತ್ ಕಾನ್ಷಿಯಸ್, ಅಂದರೆ ಏನು ಮಾಡಬೇಕು? ಇವಾಗ ನಮಗೆಲ್ಲ ಅವಾಗ ಕೂರಿಸ್ತಾಯಿದ್ರು, ಆಚೆ ಕಡೆ ಕೂರಿಸ್ಬಿಡ್ತಾಯಿದ್ರು. ಸೊ ಹೇಗೆ ಇದನ್ನು ನಾವು ಹೌ ಟು ಓವರ್ಕಮ್ ದಿಸ್? ಆಚೆ ಕಡೆ ಕೂಡಿಸೋದು ಅವಶ್ಯಕತೆ ಇಲ್ಲವೇ ಇಲ್ಲ. ಅದು ಯಾವ ಶಾಸ್ತ್ರದಲ್ಲೂ ಇಲ್ಲ ಪಾಪ ಕೂಡಿಸ್ಬೇಕು ಅಂತ. ಇವಾಗ ಕೂಡಿಸ್ಬಿಟ್ಟು ಮಕ್ಕಳಿಗೆ ತುಂಬ ಆಂಗ್ಸೈಟಿ ಕೊಡ್ತಾ ಇದ್ದೀವಿ ನಾವು. ಇಟ್ ಈಸ್ ನಾಟ್ ನೆಸೆಸರಿ. ದೇ ಕ್ಯಾನ್ ಯೂಸ್ ಅ ರೆಗ್ಯುಲರ್ ಪ್ಯಾಡ್ ಆ್ಯಂಡ್ ಗೋ ಟು ಸ್ಕೂಲ್, ಗೋ ಫಾರ್ ಪ್ಲೇಯಿಂಗ್, ನಾರ್ಮಲ್ ಆಗಿ ಬಿಟ್ಬಿಡಬೇಕು. ಓನ್ಲಿ ಥಿಂಗ್ ಇಸ್ ವಿ ಶುಡ್ ಟೀಚ್ ದೆಮ್ ಟು ಚೇಂಜ್ ದ ಪ್ಯಾಡ್ಸ್ ಫ್ರೀಕ್ವೆಂಟ್ಲಿ, ವಾಶ್ ದೇರ್ ನೀಟ್ಲಿ, ಸಾಕಷ್ಟಿದ್ರೆ. ಮೇಡಮ್, ವಜೈನಲ್ ಹೆಲ್ತ್ pH ಬ್ಯಾಲೆನ್ಸು ಮತ್ತು ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದೇ ಹ್ಯಾವ್ ಟು ಯೂಸ್ ಇಟ್ ಅಂತೆಲ್ಲ ಹೇಳ್ತಾರೆ. ಡು ಯು ಸಜೆಸ್ಟ್ ದಟ್? ನೋ, ವೆಜೈನಾ ಈಸ್ ಅನ್ ಆರ್ಗನ್ ವಿಚ್ ಕ್ಯಾನ್ ಕ್ಲೀನ್ ಬೈ ಇಟ್ ಸೆಲ್ಫ್. ಓಕೆ, ನಾವು ಅದನ್ನು ಕ್ಲೀನ್ ಮಾಡಬೇಕು ಅಂತ ಏನೂ ಇಲ್ಲ. ಲೈಕ್ ವಿ ಡೋಂಟ್ ಕ್ಲೀನ್ ಅವರ್ ನೋಸ್, ವಿ ಡೋಂಟ್ ಕ್ಲೀನ್ ಅವರ್ ಇಯರ್ಸ್. ಸೊ ವೆಜೈನಾ ಇಸ್ ಸಚ್ ಅ ಬ್ಯೂಟಿಫುಲ್ ಆರ್ಗನ್, ನಾಟ್ ಓನ್ಲಿ ಟು ಲುಕ್ ಅಟ್ ಬಟ್ ಆಲ್ಸೋ ಇನ್ ಫಂಕ್ಷನ್. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್, ಅದು ಪಾಡಿಗೆ ಅದು ಕ್ಲೀನ್ ಮಾಡ್ಕೊಳ್ಳುತ್ತೆ. ಓಕೆ. ಆ್ಯಂಡ್ ದಿಸ್ ವೆಜೈನಲ್ ಆಮೇಲೆ ಸುಮ್ಮನೆ ಪದೇ ಪದೇ ವಾಶ್ ಮಾಡೋದು ನಾಟ್ ನೆಸೆಸರಿ. ಆ್ಯಂಡ್ ಯೂಸಿಂಗ್ ಆಲ್ ದಿಸ್ ವೆಜೈನಲ್ ವಾಶ್ ತನಕನೂ ಇದೆ, ವಿ ಕೇರ್, ಡಿ ಕೇರ್ ಮಾರ್ಕೆಟಲ್ಲಿ ಬಂದಿದೆ, ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ದೋಸ್ ವಿಲ್ ಕಾಸ್ ಪ್ರಾಬ್ಲಮ್ಸ್. ಓಕೆ, ಅದು ಸಣ್ಣ ಮಕ್ಕಳಿಗೆ ಅವಶ್ಯಕತೆನೇ ಇಲ್ಲವೇ ಇಲ್ಲ. ಜಸ್ಟ್ ಆಸ್ಕ್ ದೆಮ್ ಟು ಕ್ಲೀನ್ ಡ್ಯೂರಿಂಗ್ ದ ಬಾತ್, ಸಾಕು. ಮ್ಯಾಮ್, ಇನ್ಫೆಕ್ಷನ್ಸ್, ವಜೈನಲ್ ಇನ್ಫೆಕ್ಷನ್ಸು ಏನಕ್ಕಾಗುತ್ತೆ? ಯಾವ ರೀಸನ್ಗಾಗುತ್ತೆ? ಇಸ್ ಇಟ್ ಫಾರ್ ಬಿಕಾಸ್ ಆಫ್ ಕ್ಲೀನಿಂಗ್? ಇಸ್ ಇಟ್ ಬಿಕಾಸ್ ಆಫ್ ವಿ ಆರ್ ಯೂಸಿಂಗ್ ಡಿಫ್ರೆಂಟ್ ಟಾಯ್ಲೆಟ್ಸ್, ಆ ಥರ? ಅದಕ್ಕೆ ಖಂಡಿತ ಓವರ್ ಕ್ಲೀನಿಂಗ್ ಆಲ್ಸೋ, ಲೈಕ್ ಯೂಸಿಂಗ್ ದ ವಿ ವಾಶ್ ಆರ್ ವಾಟ್ ಎವರ್ ವಾಶಸ್, ದಿಟ್ ವಿಲ್ ಕಾಸ್ ಇನ್ಫೆಕ್ಷನ್. ಯಾಕೆ ಮಾಡುತ್ತೆ ಅಂದರೆ ವೆಜೈನಾ ವಿಲ್ ಹ್ಯಾವ್ ಅ ನಾರ್ಮಲ್ ಬ್ಯಾಕ್ಟೀರಿಯಾ, ಹೆಲ್ತಿ ಬ್ಯಾಕ್ಟೀರಿಯಾ ವಿಚ್ ಈಸ್ ದೇರ್ ಟು ಕ್ಲೀನ್ ಬೈ ಇಟ್ ಸೆಲ್ಫ್, ಕ್ಲೀನ್ ದ ವೆಜೈನಾ ಇಟ್ ಸೆಲ್ಫ್. ನಾವು ಇದೆಲ್ಲ ಯೂಸ್ ಮಾಡೋದ್ರಿಂದ ವಿ ಆರ್ ಕಿಲ್ಲಿಂಗ್ ದ ನಾರ್ಮಲ್ ಬ್ಯಾಕ್ಟೀರಿಯಾ ಆ್ಯಂಡ್ ಅಲೋಯಿಂಗ್ ದ ರಾಂಗ್ ಬ್ಯಾಕ್ಟೀರಿಯಾ ಟು ಎಂಟರ್ ಇನ್ಸೈಡ್. Incidentally, fungus also can enter inside. So you don't have to use all those wash. But only thing is we have to teach the girls or anybody to wash from the front to the back. ಅಂದರೆ ಮೋಷನ್ ಆದಮೇಲೆ ವಾಶ್ ಮಾಡ್ಕೊಂಡ್ಮೇಲೆ ಅದೇ ಕೈನ ತೊಗೊಂಡು ಬಂದು ಮುಂದೆ ವಾಶ್ ಮಾಡ್ಕೊಳ್ಬಾರ್ದು. ಓಕೆ, ಬಿಕಾಸ್ ದೇರ್ ಆರ್ ಚಾನ್ಸಸ್ ದ ಬ್ಯಾಕ್ಟೀರಿಯಾ ಫ್ರಮ್ ದೇರ್ ಕ್ಯಾನ್ ಎಂಟರ್ ದ ವೆಜೈನಾ ಆರ್ ದ ಯೂರಿನರಿ ಟ್ರ್ಯಾಕ್ಟ್. ಓಕೆ, ದೇ ಶುಡ್ ವಾಶ್ ಫ್ರಮ್ ಫ್ರಂಟ್ ಟು ಬ್ಯಾಕ್. ಓಕೆ. ಇವಾಗಿನ ಹೆಲ್ತ್ ಅಂತ ಹೇಳಬೇಕು ಅಥವಾ ಹಾರ್ಮೋನಿಯಂ ಇಂಬ್ಯಾಲೆನ್ಸ್, ನನಗೇನು ಗೊತ್ತಿಲ್ಲ, ಬಟ್ ಹಳೆ ಕಾಲದಲ್ಲೂ ಇತ್ತು, ಅದು ಗೊತ್ತಿಲ್ಲ. PCODs, ಅದೇನು ಆ್ಯಕ್ಚುಲಿ, ವಾಟ್ ಇಟ್ ಈಸ್? PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. PCOS ಇಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಕರೆಕ್ಟ್. ಆ್ಯಕ್ಚುಲಿ ಸ್ಪೀಕಿಂಗ್ ಬೋತ್ ಆರ್ ಸಿನಾನಿಮಸ್. ಬಟ್ ನೋಡು, ಹಳೆ ಕಾಲದಲ್ಲಿ PCOD, PCOS ಈ ಟರ್ಮ್ಸ್ ಎಲ್ಲ ನಾವು ಕೇಳ್ತಾನೆ ಇರಲಿಲ್ಲ. ಹೌದು. ನಾವೆಲ್ಲ MD ಓದ್ಬೇಕಾದ್ರೆ ಎಕ್ಸಾಮಲ್ಲಿ ರೈಟ್ ಅ ಶಾರ್ಟ್ ನೋಟ್ಸ್ ಆನ್ PCOS ಅಂತ ಬರ್ತಿತ್ತು, 5 marks ಕ್ವಶನ್. ಸೊ ಏನು ಬೇಕಾದ್ರೂ ಬರೆದ್ಬಿಡ್ತಿದ್ವಿ, ಬಂದ್ಬಿಡ್ತಿದ್ವಿ. ಈಗ ದ ರಿಸರ್ಚ್ ಈಸ್ ಸೋ ಮಚ್ ಆನ್ PCOS ದಟ್ ಹಸ್ ಬಿಕಮ್ ಅ ಬಿಗ್ ಥಿಂಗ್. ಎಲ್ಲ ಹುಡುಗಿಯರು ನಂಗೆ ಪಿಕಾಸ್ ಇದೆ, ಪಿಕಾರ್ಡ್ ಇದೆ ಅಂತ ಬಂದು ಹೇಳ್ಕೊಳ್ತಾ ಇರ್ತಾರೆ. PCOD ಅಂದರೆ ವಿ ಸಿ ದ ಮಲ್ಟಿಪಲ್ ಸಿಸ್ಟ್ ಆನ್ ದ ಓವರೀಸ್. ಅದು ಇನ್ಸಿಡೆಂಟಲ್ ಫೈಂಡಿಂಗು ಇರ್ಬೋದು. ಸ್ಕ್ಯಾನ್ ಏನಕ್ಕೋ ಮಾಡಿದಾಗ ಈ ಹುಡುಗಿಗೆ PCOD ಇದೆ ಅಂತ ಕೊಟ್ಬಿಡ್ತಾರೆ, ಪಾಪ ಎತ್ಕೊಂಡು ಓಡ್ ಬಂದುಬಿಡ್ತಾರೆ PCOD ಇದೆ ಅಂತ. ಇಫ್ ದೇ ಡೋಂಟ್ ಹ್ಯಾವ್ ಎನಿ ಅದರ್ ಪ್ರಾಬ್ಲಮ್ಸ್ ಲೈಕ್ ಪೀರಿಯಡ್ಸ್ ಪ್ರಾಬ್ಲಮ್, ಡಿಲೇಡ್ ಪೀರಿಯಡ್ಸ್,
ಅಥವಾ ಹೇರ್ ಆನ್ ದ ಅಪ್ಪರ್ ಲಿಪ್, ಲೂಸಿಂಗ್ ಹೇರ್ ಆನ್ ದ ಹೆಡ್, ಇವೆಲ್ಲ ಏನು ಇಲ್ಲ ಅಂದರೆ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್ ಓನ್ಲಿ. ಓಕೆ. PCOS ಅಂದರೆ ಇಟ್ ಈಸ್ ಅ ಸಿಂಡ್ರೋಮ್. There are so many systems are involved in this. It is not only, adral one finding is PCOD. ಓಕೆ. She will have hair loss, then pimples, then hair on the upper lip, hair on the chin, hair on the body, hair on the hand, legs. Onthara she will turn like a boy ತರ ಕಾಣಿಸ್ತಾ ಇರ್ತಾಳೆ. ಓಕೆ. ದಟ್ ಈಸ್ PCOS. ಅದಕ್ಕೂ ಅಷ್ಟೇ ಹಲವಾರು ಕಾರಣಗಳು. ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಕಾರಣ, ಇದು ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಏನರಿಂದನೂ ಬರ್ತಾ ಇಲ್ಲ. ಇಟ್ ಈಸ್ ಟೋಟಲಿ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಓಕೆ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಇಟ್ ಸ್ಟಾರ್ಟ್ಸ್ ಅರೌಂಡ್ 15-16 ಇಯರ್ಸ್ ಫಾರ್ ದ ಗರ್ಲ್. ಫಸ್ಟು ಮೆಚೂರ್ ಆಗ್ತಾಳೆ. ಫಸ್ಟ್ 3 years ವಿ ಡೋಂಟ್ ಎಕ್ಸ್ಪೆಕ್ಟ್ ದ ಪೀರಿಯಡ್ಸ್ ಟು ಬಿ ರೆಗ್ಯುಲರ್. ಓಕೆ. ಸ್ವಲ್ಪ ಲೇಟ್ ಆಗುತ್ತೆ, ವಿ ಡೋಂಟ್ ಹ್ಯಾವ್ ಟು ವರಿ. ಬಟ್ ಬೈ 3-4 years ಆಫ್ಟರ್ ದ ಮೆನಾರ್ಕಿ ಶಿ ಶುಡ್ ಗೆಟ್ ಅ ಪೀರಿಯಡ್ಸ್ ಕರೆಕ್ಟ್ಲಿ. ಆವಾಗ ಬರೋದಿಲ್ಲ ಯೂಶಲಿ. ಹಾಗೆ ಇತ್ತಲ್ಲ ಇಷ್ಟು ವರ್ಷದಿಂದ ಹಾಗೆ ಇದೆ ಅವಳಿಗೆ ಅಂತ ಬಿಟ್ಬಿಡ್ತಾರೆ. ದ ಪ್ರಾಬ್ಲಮ್ ಈಸ್ ಇಟ್ ಈಸ್ ಬಿಕಾಸ್ ಆಫ್ ಹರ್ ಸ್ಟ್ರೆಸ್. 15 years she comes to 10th standard. Then the stress starts. ನಾವು ಸ್ಟ್ರೆಸ್ ಕೊಡ್ತೀವಿ, ಅವುಗಳಿಗೂ ಸ್ಟ್ರೆಸ್ಸು, ಬಿಕಾಸ್ ದೇ ಹ್ಯಾವ್ ಟು ಗೆಟ್ ಇನ್ ಟು ಎ ಗುಡ್ ಕಾಲೇಜ್. ಓಕೆ, ದೆನ್ ದೇ ಗೋ ಟು ದ ಗುಡ್ ಕಾಲೇಜ್. ಕಾಲೇಜ್ ಹೋದ್ಮೇಲೆ ಶಿ ಹ್ಯಾಸ್ ಟು ಸ್ಟಡಿ ಫಾರ್ ನೀಟ್, ಶಿ ಹ್ಯಾಸ್ ಟು ಸ್ಟಡಿ ಫಾರ್ CET, ಶಿ ಹ್ಯಾಸ್ ಟು ಸ್ಟಡಿ ಫಾರ್ CA ಎಕ್ಸಾಮ್ಸ್ಗೆ ಹೋಗೋಕ್ಕೆ so much of pressure. So she gets up early in the morning, goes to the tuition, comes back, goes to the college, again goes to tuition. Ratri ella malgala, she'll be watching the TV or she will be watching her laptop to study. ಸೊ ಅಮ್ಮ ಬಂದು ತಿಂಡಿ ಕೊಡ್ತಾನೆ ಇರ್ತಾರೆ. ಕರೆಕ್ಟ್, ನಾವು ಕೊಡ್ತಾ ಇರ್ತೀವಿ. ದೆನ್ ಝೊಮ್ಯಾಟೊ, ಟೊಮೆಟೊ ಎಲ್ಲ ಕಡೆಯಿಂದನೂ ಬರುತ್ತೆ. ಸೊ ದ ಪ್ರಾಬ್ಲಮ್ ಈಸ್ ಹರ್ ಲೈಫ್ ಸ್ಟೈಲ್. ಬಿಕಾಸ್ ಆಫ್ ದ್ಯಾಟ್ ನೈಟ್ ಎಲ್ಲ ಎದ್ದಿರ್ತಾಳೆ. ಸೊ ಈ ಬ್ರೈನ್ಗೆ ಗೊತ್ತಾಗಲ್ಲ ಇದು ರಾತ್ರಿನ ಹಗಲ, ನಾನು ಏನು ಮಾಡಬೇಕು, ಏನು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಬೇಕು. ಸೊ ದ ಬ್ರೈನ್ ಈಸ್ ಕನ್ಫ್ಯೂಸ್. ಸೊ ಅವರ್ ಪೀರಿಯಡ್ಸ್ ಇಸ್ ಟೋಟಲಿ ರಿಲೇಟೆಡ್ ಟು ದ ಹಾರ್ಮೋನ್ಸ್ ದಟ್ ಈಸ್ ಕಮಿಂಗ್ ಫ್ರಮ್ ದ ಬ್ರೈನ್. ಸೊ ಪಿಟ್ಯೂಟ್ರಿ ಓವೇರಿಯನ್ ಆಕ್ಸೆಸ್ ಅಂತೀವಿ, ಅದು ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ದ ಪಿಟ್ಯೂಟ್ರಿ ಡಸಂಟ್ ನೋ ವಾಟ್ ಟು ಡೂ ಅಂತ. ಸೊ ಆ್ಯಂಡ್ ದೀಸ್ ಪೀಪಲ್ ವಿಲ್ ಹ್ಯಾವ್ ಒನ್ ಥಿಂಗ್ ಕಾಲ್ಡ್ ಆಸ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಏನು? ವಿ ಹ್ಯಾವ್ ಇನ್ಸುಲಿನ್, ಇಟ್ ಈಸ್ ಪ್ರೊಡ್ಯೂಸ್ಡ್, ಬಟ್ ದ ಟಿಶ್ಯೂಸ್ ಆರ್ ನಾಟ್ accepting that insulin and using that insulin. ಓಕೆ. ಸೊ ಏನಾಗುತ್ತೆ, ಬಾಡಿನಲ್ಲಿ ನಾವು ಊಟ ಮಾಡೋದೆಲ್ಲ ಹಾಗೆ ಇರುತ್ತೆ, ಶುಗರ್ ಆಗುತ್ತೆ. ಸೊ ಶಿ ವಿಲ್ ಹ್ಯಾವ್ ಹೈ ಇನ್ಸುಲಿನ್, ಶಿ ವಿಲ್ ಹ್ಯಾವ್ ಹೈ ಶುಗರ್ ಆಲ್ಸೋ. ಓಕೆ. ಇನ್ಸುಲಿನ್ ಹೆಚ್ಚಾದರೆ ಶುಗರ್ ಕಡಿಮೆ ಆಗಬೇಕಲ್ವಾ? ಆಗಲ್ಲ. ಸೊ ಏನಾಗುತ್ತೆ, ಈ ಇನ್ಸುಲಿನ್ನು ಜಾಸ್ತಿ ಇದ್ದು ಶುಗರು ಜಾಸ್ತಿ ಇರೋದ್ರಿಂದ ಯೂಸ್ ಆಗದೆ ಇರೋದು ಬಾಡಿಯಲ್ಲಿ ಹೋಗಿ ಫ್ಯಾಟಾಗಿ ಕೂತ್ಕೊಳ್ಳುತ್ತೆ. ಸೊ ಸ್ಲೋಲಿ ಶಿ ಸ್ಟಾರ್ಟ್ಸ್ ಪುಟ್ಟಿಂಗ್ ಆನ್ ವೆಯ್ಟ್. ಆ್ಯಂಡ್ ಕರೆಕ್ಟಾಗಿ ಓವ್ಯುಲೇಷನ್ ಆಗಲ್ಲ. ಸೊ ದೆರ್ ಈಸ್ ಅ ಕಾನ್ಸ್ಟೆಂಟ್ ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ದೆನ್ ವಾಟ್ ಹ್ಯಾಪನ್ಸ್, ದಟ್ ಈಸ್ಟ್ರೋಜನ್ ಗೆಟ್ಸ್ ಕನ್ವರ್ಟೆಡ್ ಟು ಆಂಡ್ರೋಜನ್. ಆಂಡ್ರೋಜನ್ ಅಂದರೆ ಈ ಗಂಡು ಮಕ್ಕಳಿಗಿರೋ ಹಾರ್ಮೋನ್ಸ್, ಟೆಸ್ಟೋಸ್ಟಿರಾನ್. ದಟ್ ಬಿಕಮ್ಸ್ ಮೋರ್. ವೆನ್ ದಟ್ ಬಿಕಮ್ಸ್ ಮೋರ್, ನಮ್ಮ ಬಾಡಿನಲ್ಲಿ ಗಂಡು ಮಕ್ಕಳಿಗೆ ಆರೋಗ್ಯ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಶಿಲ್ ಸ್ಟಾರ್ಟ್ ಲೂಸಿಂಗ್ ಹೇರ್, ದೆನ್ ಶಿ ಗೆಟ್ಸ್ ಪಿಂಪಲ್ಸ್, she gets hair on the upper lip, she gets hair on the chin, ella start agutte. So seeing all this, she gets more depressed. ಹೌದು. Once she is more depressed, she again eats wrong food. eating becomes completely disorder ಆಗ್ಬಿಡುತ್ತೆ. ನಾರ್ಮಲಿ ಸರಿಯಾಗಿ ತಿನ್ನಲ್ಲ, ಇದೆಲ್ಲ ಆಗೋದ್ರಿಂದ ಇನ್ನೂ ತಿನ್ನೋಣ ಅನ್ಸುತ್ತೆ. ಬಿಕಾಸ್ ಐ ಈಟ್ ಅ ಪೀಸ್ ಆಫ್ ಚಾಕ್ಲೇಟ್, ಐ ಗೆಟ್ ರಿಲೀವ್ಡ್, ಐ ಈಟ್ ಅ ಪೀಸ್ ಆಫ್ ಕೇಕ್, ಐ ಫೀಲ್ ಹ್ಯಾಪಿ. ಸೊ ಹಿಂಗೆ ಮಾಡಿ ಮತ್ತಷ್ಟು ಒಬಿಸಿಟಿ ಆಗುತ್ತೆ. ಸೊ ಫ್ಯಾಟಲ್ಲಿ ಈಸ್ಟ್ರೋಜನ್ ಇರುತ್ತೆ. ಬ್ರೈನ್ ಈಸ್ ಆಲ್ಸೋ ಟೆಲಿಂಗ್ ದ ಓವರೀಸ್, ಇಟ್ ಕೀಪ್ಸ್ ಆನ್ ಪ್ರೊಡ್ಯೂಸಿಂಗ್ ಈಸ್ಟ್ರೋಜನ್. ಸೊ ದೇರ್ ಇಸ್ ಅ ಕಂಪ್ಲೀಟ್ chaos ಆಫ್ ದಿ ಹಾರ್ಮೋನ್ಸ್. ಓಕೆ. that causes, so when we have so many ಎಲ್ಲ symptoms ಇದ್ರೆ then it is called as PCOS ಅಂತ syndrome. PCOS syndrome ಅಂದ್ರೆ we have to have 2-3 features ಒಟ್ಟಿಗಿರಬೇಕು. she will not get regular periods, she will become obese, she will start losing hair on the head, she will have hair on the upper lip, ಒಂಥರ ಮೇಲ್ ಕಾನ್ಸ್ಟಿಟ್ಯೂಷನ್ ಬಂದ್ಬಿಡುತ್ತೆ. ಆಲ್ ದೀಸ್ ಥಿಂಗ್ಸ್ ಟುಗೆದರ್ ಸಜೆಸ್ಟ್ ಶಿ ಹಸ್ ಗಾಟ್ PCOS. ಹಳೆ ಕಾಲದಲ್ಲಿ ನಮ್ಮ ಅಮ್ಮಂದಿರಿಗೆಲ್ಲ, ಅಜ್ಜಿಗೆಲ್ಲ PCOS ಎಲ್ಲ ಇರ್ತಾನೆ ಇರಲಿಲ್ಲ. ಹೌದು. ಶುಗರು, BP ಇದೆಲ್ಲ ಯಾರು ಟೆಸ್ಟ್ ಮಾಡ್ತಾ ಇದ್ರು? ನಮ್ಮ ಅಜ್ಜಿ ಎಲ್ಲ 86 ಆಗಿದ್ರು ಅವ್ರಿಗೆ ಶುಗರು ಅಂತ ಏನಿಲ್ಲ, BP ಅಂತಿಲ್ಲ, PCOD, PCOS ಏನು. ರೀಸನ್ ಈಸ್, ಆ ಕಾಲದಲ್ಲಿ ಒಂದು ಹುಡುಗಿ ದೊಡ್ಡವಳಾದ್ರು ಅಂದ್ರೆ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು, ಫಸ್ಟ್ ಹೇಳ್ತಾ ಇದ್ರು ನೀನ್ ಮನೆ ಕೆಲಸ ಮಾಡೋದ್ ಕಲ್ತ್ಕೋ. ಗಂಡು ಹುಡುಗಂಗೆ ಹೇಳ್ತಿರ್ಲಿಲ್ಲ, ಹೆಣ್ಣು ಮಕ್ಳಿಗೆ ಹೇಳ್ತಾ ಇದ್ರು. ಅವ್ರು ಯಾವ ರೀಸನ್ ಅಲ್ಲಿ ಹೇಳಿದಾರೆ ಗೊತ್ತಿಲ್ಲ. ಗುಡಿಸು, ಒರೆಸು, ಪಾತ್ರೆ ತೊಳಿ, ಬಟ್ಟೆ ಹೋಗಿ, ಕೂತ್ಕೋಬೇಡ. And their food used to be perfect at home. ಹೌದು.
ಪ್ರಾಬಬ್ಲಿ ಅದಕ್ಕೆ ಪಿ ಸಿ ಒ ಡಿ ಬಂದಿಲ್ಲ. ಓಕೆ ಓಕೆ ಓಕೆ. Now, the whole thing has changed. We have become very modern. Everybody wants to go to school. Everybody wants to go to college. So this stress starts. So one is stress. One is not eating correctly the correct food at the correct time. Okay. ರಾತ್ರಿ 12 ಗಂಟೆಗೆ ಊಟ ಮಾಡ್ತಾರೆ, ಐ ಟಿ ಎಲ್ ಕೆಲಸ ಮಾಡೋರು. 1 ಗಂಟೆಗೆ ಚಾಕ್ಲೇಟ್ ತಿಂತಾರೆ. So they don't sleep. So these 3 are the main factors for the PCOS. So we call this as the lifestyle disorder anta. It is not due to anything. Probably there is an environmental, there is a genetic factor also. ಅಮ್ಮಂಗಿತ್ತು, ದೊಡ್ಡಮ್ಮಂಗಿತ್ತು, ಚಿಕ್ಕಮ್ಮಗಿತ್ತು, ಎಸ್, ಈ ಹುಡುಗಿಯರಿಗೂ ಬರುತ್ತೆ. ಓಕೆ ಮ್ಯಾಮ್, ಇದಕ್ಕೆ ಟ್ರೀಟ್ಮೆಂಟ್ ಅಂದರೆ ಹೆಂಗೆ, ಎಲ್ಲಿಂದ ಶುರು ಮಾಡಬೇಕು? ಸೊ ಟ್ರೀಟ್ಮೆಂಟ್ ಅಂದರೆ ಫಸ್ಟ್ ವಿ ಟೆಲ್ ದೆಮ್ ಟು ಚೇಂಜ್ ದರ್ ಲೈಫ್ ಸ್ಟೈಲ್. ಓಕೆ. 80% of the treatment is lifestyle. Only 20%, if they have any other problem, it has to be ಎಲ್ಲರೂ ಸೇರಿ ಮಾಡಬೇಕಾಗತ್ತೆ. ಸ್ಕಿನ್ ಸ್ಪೆಷಲಿಸ್ಟ್ ಬೇಕು ಟು ಟ್ರೀಟ್ ಹರ್ ಪಿಂಪಲ್ಸ್, ಟು ಟ್ರೀಟ್ ಹರ್ ಹೇರ್, ಬಟ್ ಅದನ್ನು ಮಾತ್ರ ಟ್ರೀಟ್ಮೆಂಟ್ ಮಾಡಿದ್ರೆ ಸಾಲದು. ಸೊ ಶಿ ವಿಲ್ ಹ್ಯಾವ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ವಿ ಹ್ಯಾವ್ ಟು ಗಿವ್ ಸಮ್ ಇನ್ಸುಲಿನ್ ಸೆನ್ಸಿಟೈಸರ್ಸ್ ಅಂತ, ಮೆಟ್ಫಾರ್ಮಿನ್, ಮಯೋಐನೋಸಿಟಾಲ್ ಇದೆಲ್ಲ ಕೊಡ್ತೀವಿ. ಆ್ಯಂಡ್ ದೆನ್ ಶಿ ಹ್ಯಾಸ್ ಟು ಸ್ಲೀಪ್ ವೆಲ್. ಓಕೆ. She has to eat correctly, she has to exercise correctly, she has to sleep well. 80% of the problem solve ಆಗ್ಬಿಡುತ್ತೆ. But if she has ತುಂಬಾ menstrual irregularities, say like she is bleeding so much, then we give tablets. ಅಥವಾ ಪೀರಿಯಡ್ಸೇ ಬಂದಿಲ್ಲ, 6 ತಿಂಗಳಾಗೋಯ್ತು, 4 ತಿಂಗಳಾಗೋಯ್ತು, then we give tablets. So we give tablets to make them get periods, we give tablets to correct their cycle, we give this insulin sensitivity ಮಾಡೋದಕ್ಕೆ. ಇದು 3 ಮಾಡ್ತೀವಿ, ಬಟ್ ದಿಸ್ ಇಸ್ ನಾಟ್ ಅ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಲ್ಲ. ಪರ್ಮನೆಂಟ್ಲಿ ಅವರು ಸರಿ ಹೋಗ್ಬೇಕಂದ್ರೆ ದೇ ಹ್ಯಾವ್ ಟು ಚೇಂಜ್ ದರ್ ಲೈಫ್ ಸ್ಟೈಲ್. ಆ್ಯಂಡ್ ದಿಸ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಕಂಟಿನ್ಯೂಸ್ಲಿ. 6 ತಿಂಗಳು ಮಾಡಿದೆ, 9 ತಿಂಗಳು ಮಾಡಿದೆ, ತುಂಬ ಸರಿ ಹೊಟ್ಟೋಯ್ತು ಅಂತ ಬಿಟ್ಬಿಟ್ರೆ ಹೋಲ್ ಥಿಂಗ್ ಕಮ್ ಬ್ಯಾಕ್. ಇದಕ್ಕೆ ಬರ್ದೇ ಇರೋ ಹಂಗೆ ಮಾಡೋದಕ್ಕೂ ಲೈಫ್ ಸ್ಟೈಲ್ ಹೇಗೆ? ಲೈಫ್ ಸ್ಟೈಲ್, ಇಫ್ ದೇ ಮೇಂಟೈನ್ ಎ ಗುಡ್ ಲೈಫ್ ಸ್ಟೈಲ್. ಹಳೆ ಕಾಲದಲ್ಲಿ ಅದಕ್ಕೆ ಬಂದಿಲ್ಲ, ಯಾರು ಕೂತ್ಕೋತಾನೆ ಇರಲಿಲ್ಲ, ಓಕೆ, ಎಲ್ಲರೂ ಏನೋ ಕೆಲಸ ಮಾಡ್ತಾನೆ ಇದ್ರು. ಸಿ our human body is made to move, it is not made to sit. ನಾನು 1 hour ಕೂತ್ಕೊಂಡ್ರೆ ನನ್ನ ಮೊಬೈಲ್ ಹ್ಯಾಸ್ ಟು ರಿಮೈಂಡ್ ಮೀ ಎದ್ದೇಳು ಅಂತ ಹೇಳುತ್ತೆ, ಯು ಗೆಟ್ ಅಪ್ ಅಂತ. ಕರೆಕ್ಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಫ್ ದಿಸ್ ಪಾಡ್ಕಾಸ್ಟಿಗೆ ಬರ್ತೀನಿ. ಪ್ರೆಗ್ನೆನ್ಸಿ, ಇದು ಎಷ್ಟು ಮ್ಯಾರೇಜ್ ಆದಮೇಲೆ ಎಷ್ಟು ಡಿಲೇ ಮಾಡ್ಬೋದು? ಎಲ್ಲರೂ ಇವಾಗ ಏನು ಅದ್ರ ಬಗ್ಗೆ ತುಂಬ ಆ್ಯಡ್ಸು, ಯಾರು ಡಾಕ್ಟರ್ ಹತ್ರನೇ ಬರದೇ ಇರೋಷ್ಟು ಆ್ಯಡ್ಸ್ ಬರುತ್ತೆ. ಅಂದರೆ ಇದನ್ನು ತೊಗೊಳ್ಳಿ, ಇದು ಡಿಲೇ ಮಾಡುತ್ತೆ, 6 ತಿಂಗಳು ಡಿಲೇ ಮಾಡುತ್ತೆ, ಮಂತ್ ಡಿಲೇ ಮಾಡುತ್ತೆ, ಈ ಥರ. ದೆನ್ ಹೌ ಟು ಬಿಕಮ್ ಅ ಪ್ರೆಗ್ನೆಂಟ್ ಸೆಕೆಂಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ವುಡ್ ಸಿನ್ಸಿಯರ್ಲಿ ಸೇ ಇಟ್ ಡಿಪೆಂಡ್ಸ್ ಆನ್ ಯಾವ ಏಜಲ್ಲಿ ಒಂದು ಹುಡುಗಿಗೆ ಮದುವೆ ಆಗ್ತಾ ಇದೆ ಅಂತ. ಸಪೋಸ್ ಶಿ ಗೆಟ್ಸ್ ಮ್ಯಾರಿಡ್ ಅಟ್ 20 years ಓನ್ಲಿ, ಶಿ ಕ್ಯಾನ್ ಡಿಲೇ ದ ಪ್ರೆಗ್ನೆನ್ಸಿ ಬೈ 1 or 2 years. ಸಿಕ್ಕಾಪಟ್ಟೆ ಡಿಲೇ ಮಾಡ್ಕೊಂಡು ಹೋಗಬಾರ್ದು, ಬಿಕಾಸ್ ದೆರ್ ಆರ್ ಲಾಟ್ ಆಫ್ ಪ್ರಾಬ್ಲಮ್ಸ್ ದಟ್ ಕ್ಯಾನ್ ಕಮ್ ಅಪ್ ಲೇಟರ್ ಇನ್ ಲೈಫ್. But if she is already a girl who is treated for PCOD, ಅಂದರೆ PCOD treatment ಅಂತಲೇ ಇಲ್ಲ, we call PCOD as a management ಅಷ್ಟೇ. You have to manage to get regular periods, then you have to manage to get pregnant. So PCOD control ಮಾಡಿರೋ ಗರ್ಲ್ಸ್ ಆದರೆ she should try for pregnancy immediately. Okay. And I would say pregnancy between 20 and 30 years is the safest for pregnancy. A girl should finish her complete 1 or 2 babies in 30 years ಒಳಗಡೆಗೆ. Okay. If she gets married at 25 years, 6 months to 1 year ಡಿಲೇ ಮಾಡೋದು ಉತ್ತಮ. ತೀರಾ ಡಿಲೇ ಮಾಡ್ಕೊಂಡು ಹೋಗಬಾರ್ದು, ಬಿಕಾಸ್ ದೀಸ್ ಡೇಸ್ ವಿ ಆರ್ ಸೀಯಿಂಗ್ eggs are coming down. Number of eggs are coming down in the girls. ಸೊ ಮೊದಲಂಗೆ 35-36 ವರ್ಷದವರೆಗೂ ಈಸಿಯಾಗಿ ಪ್ರೆಗ್ನೆನ್ಸಿ ಆಗ್ತಿರೋದು, ಇಟ್ಸ್ ವೆರಿ ಲೆಸ್. ಇನ್ಫ್ಯಾಕ್ಟ್ ಐ ವುಡ್ ಲೈಕ್ ಟು ಟೆಲ್ ಎ ಸ್ಮಾಲ್ ಸ್ಟೋರಿ ಹಿಯರ್. I had a patient, ಒಂದು 27-28-year-old girl ಬಂದಿದ್ಲು. ಶಿ ಸೈಡ್ ನಂಗೊಂದು 3 monthsಲ್ಲಿ ಮ್ಯಾರೇಜ್ ಇದೆ, ಸೊ ಐ ಹ್ಯಾವ್ ಟು ಅಡ್ಜಸ್ಟ್ ಮೈ ಪೀರಿಯಡ್ಸ್. ಅದು ಮಾಡಿಕೊಡ್ತೀವಿ ನಾವು, ಡೇಟ್ಸ್ ಬರದೇ ಇರೋಂಗೆ ವಿ ಅಡ್ಜಸ್ಟ್ ಇಟ್ 1-2 months 1 month ಮುಂಚೆನೇ. ಸೊ ಐ ಗೇವ್ ಹರ್ ದ ಟ್ಯಾಬ್ಲೆಟ್ಸ್. ಶಿ ಡಿಡ್ ನಾಟ್ ಗೆಟ್ ಪೀರಿಯಡ್ಸ್ ಅಟ್ ಆಲ್. ಸೊ ಶಿ ಕೇಮ್ ಬ್ಯಾಕ್ ಟು ಮೀ, ನನಗೆ ಪೀರಿಯಡ್ಸ್ ಆಗಲಿಲ್ಲ, ಸೊ ಡೇಟ್ ಅಡ್ಜಸ್ಟ್ ಮಾಡೋದು ಕಷ್ಟ. ಐ ಸೆಡ್ ಓಕೆ ಫೈನ್, ಗೋ ಆ್ಯಂಡ್ ಗೆಟ್ ಅ ಸ್ಕ್ಯಾನ್ ಡನ್. ಸ್ಕ್ಯಾನಲ್ಲಿ ಏನಾದರೂ ಇರ್ಬೋದು ಗೊತ್ತಾಗುತ್ತೆ ಅಂತ. ಸ್ಕ್ಯಾನಲ್ಲಿ ಏನಿಲ್ಲ, ದಟ್ ಎಂಡೋಮೆಟ್ರಿಯಮ್ ಲೇಯರ್ ಈಸ್ ವೆರಿ ಥಿನ್ ಅಂತ ಇತ್ತು, ವಿಚ್ ಮೀನ್ಸ್ ದಿಸ್ ಗರ್ಲ್ ಈಸ್ ನಾಟ್ ರೆಡಿ ಫಾರ್ ಎ ಮೆನ್ಸ್ಟ್ರೇಷನ್ ಅವಾಗ. ಸೊ ದ ಐ ಗಾಟ್ ದ ಹಾರ್ಮೋನ್ಸ್ ಡನ್. ಹಾರ್ಮೋನ್ಸ್ ಮಾಡಿದ್ರೆ ಅವಳಿಗೆ ಆಲ್ಮೋಸ್ಟ್ ಶಿ ಹ್ಯಾಸ್ ರೀಚ್ಡ್ ಅ ಸ್ಟೇಜ್ ಆಫ್ ಮೆನೋಪಾಸ್.
ಓಕೆ, ಇಷ್ಟು ಬೇಗ? 28 years. ಸೊ ದೆನ್ ಐ ಗಾಟ್ ಎ ಡೌಟ್, ಈ ಲ್ಯಾಬ್ ರಿಪೋರ್ಟ್ ಸರಿ ಇಲ್ಲ, ಮತ್ತೊಂದು ಕಡೆ ಮಾಡಿಸೋಣ ಅಂತ ಮತ್ತೆ ಮಾಡಿಸಿದ್ರೆ ಮತ್ತೆ ಇದಕ್ಕಿಂತ ವರ್ಸ್ಟ್ ಆಗಿ ಬಂತು ರಿಪೋರ್ಟ್. ಓಕೆ. ದೆನ್ ಐ ಟು ಟೆಲ್ ಹರ್ ಮದರ್, ಅಮ್ಮ ಅವಳಿಗೆ ಪ್ರೆಗ್ನೆನ್ಸಿ ಪೀರಿಯಡ್ಸ್ ಆಗಲ್ಲ, ಇನ್ ಪ್ರೆಗ್ನೆನ್ಸಿನೂ ಆಗಲ್ಲ, ಹೇಳಿಬಿಟ್ಟು ಮಾಡಿ ಮದುವೆನ. ಬಟ್ ದೆರ್ ಈಸ್ ಅ ವೇ ಟು ಗೆಟ್ ಪ್ರೆಗ್ನೆಂಟ್, ವಿ ಕ್ಯಾನ್ ಟೇಕ್ ಎಗ್ ಫ್ರಮ್ ಸಂಬಡಿ ಎಲ್ಸ್, ಓಮ್ ಫ್ರಮ್ ಸಂಬಡಿ ಎಲ್ಸ್ ಆ್ಯಂಡ್ ಮೇಕ್ ಅ IVF ಪ್ರೆಗ್ನೆನ್ಸಿ ಆನ್ ಹರ್. ಅದಕ್ಕೆ ಅವ್ರು ಹೇಳಿದ್ರು, ನನ್ನ ತಮ್ಮನೇ ಮದುವೆ ಮಾಡ್ಕೊಳ್ತಾ ಇರೋದು, ಏನಾಗಲ್ಲ, ನಾನು ಹೇಳ್ತೀನಿ, ಅವ್ನು ಮಾಡ್ಕೊಳ್ತಾನೆ. ಐ ಸೆಡ್ ವೆರಿ ಫೈನ್, ನೈಸ್. ಹೇಳಿದ್ರು. ಹೇಳಿದ್ಮೇಲೆ ಆ ಹುಡುಗ ಯೋಚನೆ ಮಾಡಿ ಈ ಸೆಡ್ ಐ ಡೋಂಟ್ ವಾಂಟ್ ಅ ಮ್ಯಾರೇಜ್. ಓಕೆ 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 ಓಕೆ. ಆ ಹುಡುಗಿ ಏನು ಮಾಡಿಬಿಟ್ಲು, ಶಿ ಗಲ್ಪ್ಡ್ ಸಮ್ ಟ್ಯಾಬ್ಲೆಟ್ಸ್ ಅಂಡ್ ವೆಂಟ್ ಅಂಡ್ ಗಾಟ್ ಅಡ್ಮಿಟೆಡ್. Somehow she survived good enough. Then she had liked somebody else. That boy got married to her. And after 1 year she came to me and said, ನಂಗೆ ಈ ಥರ ಬೇರೆ ಎಗ್ ಹಾಕಿ ಪ್ರೆಗ್ನೆನ್ಸಿ ಮಾಡ್ಬೋದು ಅಂದ್ರಲ್ಲ, ಮಾಡದ್ದು, ಪ್ರೆಗ್ನೆನ್ಸಿನೂ ಆಯಿತು. ಶಿ ಡೆಲಿವರ್ಡ್ ಅ ಬ್ಯೂಟಿಫುಲ್ ಗರ್ಲ್ ಬೇಬಿ. ಓ ನೈಸ್, ವೆರಿ ನೈಸ್ ಎಂಡಿಂಗ್. ಹಾಂ. ಸೊ ಶಿ ಕೇಮ್ ಅಂಡ್ ಟೋಲ್ಡ್ ಮೀ, ನನಗೆ ಗಾಡ್ ಮೆನೋಪಾಸ್ ಕೊಟ್ಬಿಟ್ರು, ಬಟ್ ಯು ಆರ್ ಗಾಡ್ ಸೆಂಟ್ ಟು ಅನೌನ್ಸ್ ದಿಸ್. ಸೊ ಐ ಗಾಟ್ ವಾಟ್ ಐ ವಾಂಟೆಡ್, ಐ ಕುಡ್ ಲೀವ್ ವಾಟ್ ಐ ಡಿಂಟ್ ವಾಂಟ್. ಇಟ್ಸ್ ಸೋ ನೈಸ್ ಟು ಹಿಯರ್ ದಿಸ್. ಹೌದು ಹೌದು. ನೆಕ್ಸ್ಟ್ ಇಸ್ ಡೆಲಿವರಿ. ನಾವು ಡೆಲಿವರಿ ರೂಮಲ್ಲಿ ಒಳಗೆ ಹೋದ ತಕ್ಷಣ ಫಸ್ಟ್ ಡೆಲಿವರಿ ನಮಗೇನೂ ಗೊತ್ತಿರೋದಿಲ್ಲ. ಅನಸ್ತೇಷ ಕೊಡ್ತಾರೆ, ನರ್ಸಸ್ ಎಲ್ಲ ಹಾಕೊಂಬಂದಿರ್ತಾರೆ. ಒಂದು 25 ಜನನ ನೋಡಿದ ತಕ್ಷಣ ವಿ ಆರ್ ಸ್ಕೇರ್ಡ್. ಆ ಸಿಚುಯೇಷನ್ ಹಾಗೆ ಇರುತ್ತೆ, ಒಂದು ಪಿಕ್ಚರ್ ನೋಡ್ದಂಗೆ ಇರುತ್ತೆ. ಬಟ್ ನೀವು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತೀರಾ ಆ ಸಿಚುಯೇಷನ್ನ. ಸುಮ್ಮನೆ ಹೋಗೋ ಇರೋ ಅಂತ. ವಿ ಆರ್ ವೆರಿ ಗ್ಲ್ಯಾಡ್, ಬಸವನಗುಡಿ ಪೀಪಲ್, ವಿ ಆರ್ ವೆರಿ ಗ್ಲ್ಯಾಡ್ ಟು ಸಿ ಯು ಲೈಕ್ ದ್ಯಾಟ್. ಹೇಗೆ ಅದು C-section, ನಾರ್ಮಲ್ ಡೆಲಿವರಿ ಹೇಗೆ? ಅದೇನಂದರೆ, ವಿ ಕೆನಾಟ್ ಸೇ ಸಂಬಡಿ ಈಸ್ ಗೋಯಿಂಗ್ ಟು ಡೆಲಿವರ್ ಬೈ C-section ಆರ್ ನಾರ್ಮಲ್ ಡೆಲಿವರಿ ಅಂತ. ದೆರ್ ಆರ್ ಸರ್ಟನ್ ಸಿಚುಯೇಷನ್ಸ್ ನಿನಗೆ ಸಿಸೇರಿಯನ್ನೇ ಮಾಡಬೇಕು, ನಿನಗೆ ನಾರ್ಮಲ್ ಡೆಲಿವರಿ ಚಾನ್ಸೇ ಇಲ್ಲ ಅನ್ನೋದನ್ನು ಹೇಳಿಬಿಡ್ತೀವಿ. ದೆರ್ ಆರ್ ಸರ್ಟನ್ ಸಿಚುಯೇಷನ್ಸ್, ಇಫ್ ದ ಬೇಬಿ ಟೇಕ್ಸ್ ಅನ್ ಅಬ್ನಾರ್ಮಲ್ ಪೊಸಿಷನ್, ಬೇಬಿ ಹ್ಯಾಸ್ ಟು ಬಿ ಸಿಟ್ಟಿಂಗ್ ಲೈಕ್ ದಿಸ್. ಓಕೆ, ದ ಬೇಬಿ ಈಸ್ ನಾಟ್ ಸಿಟ್ಟಿಂಗ್ ಲೈಕ್ ದಿಸ್. ಇಫ್ ದ ಬೇಬಿ ಈಸ್ ಸಿಟ್ಟಿಂಗ್ ಲೈಕ್ ದಿಸ್ ಇನ್ ಹರ್ ವೂಮ್, ಓಕೆ, ಬಟಕ್ಸ್ ಕೆಳಗೆ ತಲೆ ಮೇಲಿದ್ರೆ ದ ಡಿಫಿಕಲ್ಟಿ ಮೇ ಬಿ ಡಿಫಿಕಲ್ಟ್. ಓಕೆ. ಶಿ ಕ್ಯಾನ್ ಡೆಲಿವರ್ ಟಿಲ್ ದ ಶೋಲ್ಡರ್ ಕಮ್ಸ್. ಶೋಲ್ಡರ್ ಬಂದಮೇಲೆ ನಾವು ಹಿಡಿದು ಎಳಿಬೇಕು, ದೇರ್ ಕ್ಯಾನ್ ಬಿ ಅ ಪ್ರಾಬ್ಲಮ್. ಸೊ ಆರ್ ಇಫ್ ದ ಬೇಬಿ ಅಡ್ಡ ಕೂತ್ಕೊಂಡಿದ್ರೆ, ದೆನ್ ಆಲ್ಸೋ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಇಂಥ ಆರ್ ಪ್ಲಾಸೆಂಟಾ ಅಂತ ಇರುತ್ತೆ, ಪ್ಲಾಸೆಂಟಾ ಕೆಳಗಡೆ ಇದೆ ಅಂದರೆ ಶಿ ಕೆನಾಟ್ ಡೆಲಿವರ್. ಆರ್ ಇಫ್ ದ ಬೇಬಿ ಇಸ್ ಸೋ ಬಿಗ್, 4 kg ಬೇಬಿ, ಇಟ್ ಈಸ್ ನಾಟ್ ಈಸಿ ಟು ಡೆಲಿವರ್ ದೋಸ್ ಬೇಬೀಸ್ ನಾರ್ಮಲಿ. ಅವ್ರಿಗೆ ಹೇಳ್ಬಿಡ್ತೀವಿ ನಿಮಗೆ ನಾರ್ಮಲ್ ಮಾಡಬೇಕು. ಬಟ್ ದೇರ್ ಆರ್ ಸಿಚುಯೇಷನ್ಸ್ ವೇರ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್, ವಿ ಟೆಲ್ ದೆಮ್ ಓಕೆ ಯು ವಿಲ್ ಅಲೋ ಯು ಫಾರ್ ಎ ನಾರ್ಮಲ್ ಡೆಲಿವರಿ. ಶಿ ಕಮ್ಸ್ ವಿತ್ ದ ಪೇನ್, ಫೈನ್. ಇಲ್ಲಿ ಏನಾಗುತ್ತೆ, ಪೇಯ್ನ್ ಅಂದರೆ ಏನು, ದ ಯೂಟ್ರಸ್ ಕಂಟ್ರಾಕ್ಟ್ಸ್ ಆ್ಯಂಡ್ ದ ಮೌತ್ ಆಫ್ ದ ಯೂಟ್ರಸ್ ಶುಡ್ ಡೈಲೇಟ್. ಸೊ ಇಲ್ಲಿ 2-3 ಆಗಬೇಕು ನಾರ್ಮಲ್ ಡೆಲಿವರಿ ಆಗಲಿಕ್ಕೆ. ಒಂದು ಪೇಯ್ನ್ಸ್ ಬರಬೇಕು, ಒಂದು ಯೂಟ್ರಸ್ ಓಪನ್ ಆಗಬೇಕು, her pelvis should be all right. It is something relationship between this passenger and the passage. Correct. The passage should be wide enough, baby should be small enough, position should be correct, uterus should open, then she will deliver normally. Everything happens in matter of 8 to 10 hours. Fine. ಅದಾಗಲಿಲ್ಲ ಅಂತಂದರೆ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಪೇಯ್ನ್ ಬರಲ್ಲ, ಕಮ್ಮಿ ಬರುತ್ತೆ, ಅಥವಾ ಪೇಯ್ನ್ಸ್ ಬರ್ತಾ ಇರುತ್ತೆ ಬಟ್ ದ ಸರ್ವಿಕ್ಸ್ ವಿಲ್ ನಾಟ್ ಓಪನ್ ಆರ್ ದ ಹೆಡ್ ವಿಲ್ ನಾಟ್ ಕಮ್ ಡೌನ್. ಅವ್ರದ್ದು ಜಾಗ ಕಡಿಮೆ ಇರುತ್ತೆ, ಪೆಲ್ವಿಸ್ ಜಾಗ ಕಡಿಮೆ ಇರುತ್ತೆ, ಹೆಡ್ ದೊಡ್ಡದಾಗಿರುತ್ತೆ. ಸೊ ವಿ ಟೆಲ್ ದಮ್ ಅಟ್ ದಟ್ ಟೈಮ್ ವಿ ಹ್ಯಾವ್ ಟು ಡೂ ಅ ಸಿಸೇರಿಯನ್ ಸೆಕ್ಷನ್. ಅದಕ್ಕೆ ಒಪ್ಕೋಬೇಕು. ದಯವಿಟ್ಟು ನನ್ನ ವಿನಂತಿ ಏನು ಅಂದರೆ, ಡಾಕ್ಟರ್ಸ್ನ ನಂಬಿ ಡಾಕ್ಟರ್ಸ್ ಹೇಳಿದಾಗ ಸಿಸೇರಿಯನ್ ಮಾಡಬೇಕು ಅಂದಾಗ ಒಪ್ಕೊಳ್ಳಿ. ಹೌದು. ಇಲ್ಲದೆ ಹೋದರೆ ನಮಗೂ ಕಷ್ಟ. ಅವ್ರೇನು ಹೇಳ್ತಾರೆ, ಎಲ್ಲ ನಾರ್ಮಲ್ ಇದೆ ಅಂದ್ರಿ, ಯಾಕೆ ಇವಾಗ ಸಿಸೇರಿಯನ್ ಮಾಡಬೇಕು ಅಂತ. ಎಲ್ಲ ನಾರ್ಮಲ್ ಇದೆ ಅಂತ ನಾವು ಪ್ರೆಗ್ನೆನ್ಸಿಯಿಂದ ಹೇಳ್ಕೊಂಡು ಬರ್ತೀವಿ. ನಾರ್ಮಲ್ ಇದೆ ಅಂದರೆ ಯುವರ್ ರಿಪೋರ್ಟ್ಸ್ ಆರ್ ಆಲ್ ನಾರ್ಮಲ್ ಅಂತ. ಸೊ ಇನ್ಫ್ಯಾಕ್ಟ್ ಐ ಹ್ಯಾವ್ ಸ್ಟಾಪ್ಡ್ ಯೂಸಿಂಗ್ ದ ವರ್ಡ್ ನಾರ್ಮಲ್. ಅವಾಗ ಎಲ್ಲ ಸರಿ ಇದೆ ಅಂತ ಹೇಳ್ತೀನಿ. ನಾರ್ಮಲ್ ಇದೆ ಅಂತ ಹೇಳಿದ್ರಲ್ಲ, ನಾರ್ಮಲ್ ಡೆಲಿವರಿ ಯಾಕೆ ಆಗ್ತಾ ಇಲ್ಲ ನನಗೆ ಅಂತ. ಕರೆಕ್ಟ್. ಸೊ ದೆನ್ ಅಟ್ ದಟ್ ಟೈಮ್ ಸಮ್ಟೈಮ್ಸ್ ಬೇಬಿ ಮೋಷನ್ ಮಾಡ್ಕೊಂಡ್ಬಿಡುತ್ತೆ ಬಿಕಾಸ್ ಇಟ್ ಈಸ್ ಟಯರ್ಡ್. ಓಕೆ. ದೆನ್ ವಿ ಹ್ಯಾವ್ ಟು ಡೂ ಅ C-section. ಓಕೆ. ಲೇಟರ್ ಸ್ಟೇಜಸಲ್ಲಿ C-section ನಾವೇ 2 C-section ಆಗಿರೋದ್ರಿಂದ ನನಗೇನು ಲೈಫ್ನಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ, ಖಂಡಿತ ಆಗಲಿಲ್ಲ. ಬಟ್ ಹೇಳ್ತಾರೆ ನಾರ್ಮಲ್ ಡೆಲಿವರಿ ಮಾಡಿದವ್ರು ಮಾತ್ರ ಮಗುನ ತುಂಬ ಚೆನ್ನಾಗಿ ಲವ್ ಮಾಡೋಕ್ಕಾಗತ್ತೆ. ಅಂದರೆ
ಆ ಪೇನ್ಸಲ್ಲಿ ಹೋದವ್ರಿಗೆ ಮಾತ್ರ ಮಕ್ಕಳ ಬೆಲೆ ಗೊತ್ತಿರುತ್ತೆ, C-sectionಲ್ಲಿ ಏನೂ ಇರೋದಿಲ್ಲ, ದಟ್ಸ್ ಆಲ್. ನಥಿಂಗ್ ಲೈಕ್ ದ್ಯಾಟ್. ಸಿ-ಸೆಕ್ಷನ್ ಇನ್ಫ್ಯಾಕ್ಟ್ ಕಷ್ಟಪಟ್ಟು ನಾರ್ಮಲ್ ಡೆಲಿವರಿ ಮಾಡಿಕೊಂಡು ಮಗುಗೆ ತುಂಬ ತೊಂದರೆ ಆದಮೇಲೆ ಮಗುನ ತೆಗೆದು ಮಗು ಸುಸ್ತಾದಮೇಲೆ ಬೇಬಿ ಕ್ಯಾನ್ ಹ್ಯಾವ್ ಸೆರೆಬ್ರಲ್ ಪಾಲ್ಸಿ, ರೀಡಿಂಗ್ ಡಿಸೆಬಿಲಿಟಿ, ರೈಟಿಂಗ್ ಡಿಸೆಬಿಲಿಟಿ, ಏನಾದರೂ ಆಗ್ಬೋದು ಲೇಟರ್. ಅವ್ರಿಗೆ ಅವಾಗ ಗೊತ್ತಾಗೋದೇ ಇಲ್ಲ, ಅವಾಗ ನಾರ್ಮಲ್ ಆಗಿಬಿಡುತ್ತೆ, ಆಮೇಲೆ ಬರುತ್ತೆ ಪ್ರಾಬ್ಲಮ್. ಸಿ-ಸೆಕ್ಷನ್ ಆದರೆ ಅಗೇನ್ ವಿ ಹ್ಯಾವ್ ಗಾಟ್ ವಂಡರ್ಫುಲ್ ಸೂಚರಿಂಗ್ ಮೆಟೀರಿಯಲ್. ಸಾಯಂಕಾಲ ಆಗೋಷ್ಟೊತ್ತಿಗೆ ಕಾಫಿ ಕುಡಿತಾರೆ, ಟೀ ಕುಡಿತಾರೆ, ಎದ್ದು ಕೂತ್ಕೊಳ್ತಾರೆ, ನೆಕ್ಸ್ಟ್ ಡೇಯಿಂದ ಅವತ್ತೇ ಹಾಲು ಕುಡಿಸ್ತಾರೆ. 2 ಡೇಸಲ್ಲಿ ನಾರ್ಮಲ್ ಡೆಲಿವರಿ ಆದರೆ ಹೇಗೆ ಮನೆಗೆ ಹೋಗ್ತಾರೋ C-sectionಲ್ಲೂ ಹಾಗೆ ಮನೆಗೆ ಹೋಗ್ತಾರೆ. ಮ್ಯಾಮ್ ಎಗೇನ್ ನಂಗೆ ಆ್ಯಡಿಂಗ್ ಟು ಪೂರ್ಣಿಮಾ ಮ್ಯಾಮ್, ವಾಟ್ ಈಸ್ ಆ್ಯಂಟಿನ್ಯಾಟಲ್ ಚೆಕಪ್ಸ್ ಅಂದ್ರೆ ಏನು? ಇಸ್ ಇಟ್ ಲೈಕ್ ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ಪ್ರೆಗ್ನೆನ್ಸಿ ಓನ್ಲಿ? ಆ್ಯಂಟಿನೇಟಲ್ ಚೆಕಪ್ ಅನ್ನೋದಕ್ಕಿಂತ ನಾನು ಆಲ್ವೇಸ್ ಐ ಟೆಲ್ ಎವ್ರಿ ಪ್ರೆಗ್ನೆನ್ಸಿ ಶುಡ್ ಬಿ ಎ ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ. ಇಟ್ ಶುಡ್ ನಾಟ್ ಬಿ ಅನ್ ಆಕ್ಸಿಡೆಂಟಲ್ ಪ್ರೆಗ್ನೆನ್ಸಿ. ಸೊ ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿಗೆ ಅವರು ನಮ್ಮ ಹತ್ರ ಬಂದು ನಾನು ಇನ್ನು ನೆಕ್ಸ್ಟ್ 3 ಮಂತ್ಸಲ್ಲಿ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಅಂತಂದರೆ ವಿ ಡೂ ಸಮ್ ಟೆಸ್ಟ್ಸ್ ಆನ್ ದೆಮ್ ಆ್ಯಂಡ್ ಗಿವ್ ದೆಮ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್, ಮೇನ್ಲಿ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್. ಫ್ಯೂ ಟೆಸ್ಟ್ ಲೈಕ್ ಅನಿಮಿಕ್ ಇದ್ದಾಳ, ಥೈರಾಯ್ಡ್ ಇದೆಯಾ, ಶುಗರ್ ಇದೆಯಾ, ಇನ್ನೇನಾದರೂ ಪ್ರಾಬ್ಲಮ್ಸ್ ಇದೆಯಾ, ಲೈಕ್ ರುಬೆಲ್ಲಾ ಆ್ಯಂಟಿಬಾಡೀಸ್ ಅಂತಿರುತ್ತೆ. ರುಬೆಲ್ಲಾ ಆ್ಯಂಟಿಬಾಡೀಸ್ ಇಲ್ಲ ಅಂದರೆ ದೆನ್ ವಿ ಗಿವ್ ದೆಮ್ ರುಬೆಲ್ಲಾ ಇಂಜೆಕ್ಷನ್ MMR ಕೊಡ್ತೀವಿ. ಸೊ ದ್ಯಾಟ್ in pregnancy ಆದ ಕೂಡಲೇ if she takes folic acid and if she had taken the rubella vaccine, MMR vaccine, so many problems in pregnancy will be avoided. ಓಕೆ. ಅನಿಮಿಕ್ ಇದ್ದರೆ ಅನಿಮಿಯಾ ಕರೆಕ್ಟ್ ಮಾಡ್ತೀವಿ, ಅಲ್ಲ ಅಥವಾ ಅವಳಿಗೆ ತುಂಬ ಸ್ವಲ್ಪ ಓವರ್ ವೆಯ್ಟ್ ಇದ್ದರೆ ವಿ ಟೆಲ್ her to exercise for about 2-3 months and then come to an average optimum weight and then try for pregnancy. ಪ್ರೆಗ್ನೆನ್ಸಿ ಆದಮೇಲೆ ವಿ ಟೆಲ್ ದೆಮ್ ಟು ರಿಪೋರ್ಟ್ ಟು ಅಸ್ ಇಮಿಡಿಯೇಟ್ಲಿ. ಅಂದರೆ ಒಂದು 6 ವಾರದಲ್ಲಿ ಪ್ರೆಗ್ನೆನ್ಸಿ ಚೆಕಪ್ಪಿಗೆ ಬರಬೇಕು ಅವರು. ವಾಟ್ ವಿ ಡೂ ಇಸ್ ವಿ ಡೂ ಇಮಿಡಿಯೇಟ್ಲಿ ಒಂದು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಏನಕ್ಕೆ ಅಂದರೆ ಟು ಸಿ ವಿತ್ ದ ಪ್ರೆಗ್ನೆನ್ಸಿ ಈಸ್ ಇನ್ ದ ಯೂಟ್ರಸ್ ಆರ್ ಇನ್ಸೈಡ್ ದ ಟ್ಯೂಬ್. ಸಮ್ಟೈಮ್ಸ್ ದೇ ಕ್ಯಾನ್ ಹ್ಯಾವ್ ಟ್ಯೂಬಲ್ ಪ್ರೆಗ್ನೆನ್ಸಿ. ತುಂಬ ಲೇಟಾಗಿ ಬರ್ತಾರೆ, ಟ್ಯೂಬ್ ರಪ್ಚರ್ ಆಗಿಬಿಟ್ಟಿರುತ್ತೆ, ದಟ್ ವಿಲ್ ಬಿ ಅನ್ ಎಮರ್ಜೆನ್ಸಿ. ಅದಕ್ಕೆ ದೇ ಲೂಸ್ ದ ಟ್ಯೂಬ್ಸ್. ಇಫ್ ದೇ ಕಮ್ ವೆರಿ ಅರ್ಲಿ ಇನ್ with the tubal pregnancy also we can treat them medically. Or if the pregnancy is sitting in the uterus, if it is so, 1 idya, 2 idya, heartbeat bandidya, heartbeat bandilva, all that is, then we ask them to continue with folic acid tablet. Then some small instruction, tumba auto odadbeda, tumba 2-wheeler hogbeda, tumba sexual contact beda, all this advice in the first trimester. That is ಆಮೇಲೆ 3rd month ಗೆ again they have to come for checkup. 3rd month ಮುಗಿಯುವಾಗ ಚೆಕಪ್ ಗಂದ್ರೆ we do once again scanning to find out, we can find out so many abnormalities at that time only. Or also we have a few blood tests which will tell this baby can have a mental retardation or not. It is called as a double marker anta. It is a screen. ಅದರಲ್ಲಿ ಗೊತ್ತಾಗುತ್ತೆ ಈ ಬೇಬಿಗೆ ಮೆಂಟಲ್ ರಿಟಾರ್ಡೇಷನ್ ಬರಬಹುದು, ಬರದೇ ಇರಬಹುದು. ಬರಬಹುದು ಅಂತ ಬಂದರೆ ವಿ ಡೂ ಫರ್ದರ್ ಟೆಸ್ಟ್ಸ್ ಟು ಕನ್ಫರ್ಮ್ ಆ್ಯಂಡ್ ದೆನ್ ವಿ ಟೆಲ್ ಹರ್ ಅಮ್ಮ ಇದು ಬೇಡ ಬೇಕು ಅಂತ. ಆ ಪ್ರೆಗ್ನೆನ್ಸಿ ಅದು ಸರಿ ಹೋಗಿಬಿಟ್ರೆ ದೆನ್ ವಿ ಗಿವ್ ದೆಮ್ ಐರನ್ ಆ್ಯಂಡ್ ಕ್ಯಾಲ್ಶಿಯಮ್. ವಿ ಆಸ್ ದೆಮ್ ಟು ಕಮ್ ಅಟ್ ದ 5th month. 5th ಮಂತಲ್ಲಿ ಮತ್ತೂ ಸ್ಕ್ಯಾನ್ ಮಾಡ್ತೀವಿ. ಮಾಡಿಬಿಟ್ಟು ಅವಾಗ ಆಲ್ಮೋಸ್ಟ್ ದ ಆರ್ಗನ್ ವಿಲ್ ಬಿ ಕಂಪ್ಲೀಟ್ಲಿ ಡೆವಲಪ್. ದೆನ್ ವಿಲ್ ನೋ ಹಾರ್ಟ್, ಲಂಗ್ಸ್, ಕಿಡ್ನಿ ಎಲ್ಲ ಸರಿ ಇದೆಯಾ ಅಂತ. ಇಟ್ಸ್ ಕಾಲ್ಡ್ ಟಾರ್ಗೆಟೆಡ್ ಸ್ಕ್ಯಾನ್. ಅಂದರೆ ಹೆಡ್ ಟು ಫುಟ್ ಎಲ್ಲ ಕೈ ಬೆರಳಿಂದ ನೋಡ್ತಾರೆ ಸರಿ ಇದೆಯಾ ಅಂತ. ಅವಾಗ ಮತ್ತು ಬ್ಲಡ್ ಟೆಸ್ಟು, ವಿ ಹ್ಯಾವ್ ಟು ಡೂ ಅ ಥೈರಾಯ್ಡ್ ಟೆಸ್ಟ್ ಆ್ಯಂಡ್ ದ ಶುಗರ್ ಟೆಸ್ಟ್, ಅನಿಮಿಯಾ ಇದೆಯಾ ಅಂತ. ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್. ದೆನ್ 1 more scan will be at 7th month completion and another that is growth scan. ಸರಿ ಗ್ರೋ ಆಗಿದೆಯಾ, ಫ್ಲೂಯಿಡ್ ಎಲ್ಲ ಸರಿ ಇದೆಯಾ, ಕರೆಕ್ಟ್ ಆಗಿದೆಯಾ ಅಂತ. ದೆನ್ 8th month ಆದಮೇಲೆ 1 more scan to see the position of the baby ಹೇಗಿದೆ, ತುಂಬ ದಪ್ಪ ಆಗಿದೆಯಾ, ಫ್ಲೂಯಿಡ್ ಕರೆಕ್ಟ್ ಆಗಿದೆಯಾ, ಮತ್ತು ಶುಗರ್ ಏನಾದರೂ ಇದೆಯಾ, ಥೈರಾಯ್ಡ್ ಇದೆಯಾ, ಅಷ್ಟೇನೇನೆ. ದೆನ್ ವಿ ಆಸ್ ದೆಮ್ ಟು ಗೋ ಫಾರ್ ರೆಗ್ಯುಲರ್ ಯೋಗ ಕ್ಲಾಸ್ ಅಥವಾ ಏನಾದರೂ ಇವಾಗೆಲ್ಲ ಕಂಡಕ್ಟ್ ಮಾಡ್ತಾರೆ ಆನ್ಲೈನ್ ಆಲ್ಸೋ. ವಿ ಟೆಲ್ ದೆಮ್ ಟು ಡೂ ಸಮ್ ಎಕ್ಸಸೈಸ್ ಅಟ್ ಹೋಮ್. ಮನೆ ಕೆಲಸ ಮಾಡಿದ್ರು ಸಾಕು, ಯೋಗ ಕ್ಲಾಸು, ರಿಲ್ಯಾಕ್ಸ್ಡ್ ಆಗಿರಬೇಕು. ವಿ ಟೆಲ್ ದ ಹಸ್ಬೆಂಡ್ ಟೇಕ್ ಕೇರ್ ಆಫ್ ಹರ್. ಅದೇ ಇವಾಗ ತುಂಬ ಕೇರ್ ಆಗಿಬಿಟ್ಟಿದೆ. ಅಂದರೆ ಅತಿ ಕೇರೋ ಬೇಡ, ಅಷ್ಟೊಂದೆಲ್ಲಾನು ಓವರ್ ಪ್ಯಾಂಪರಿಂಗ್ ಬೇಡ. ದೇ ಹ್ಯಾವ್ ಟು ಸಮ್ ಪ್ಯಾಂಪರಿಂಗ್ ಬೇಕಲ್ವಾ, ಅದೊಂದು ಟೈಮ್ ದೇ ವಿಲ್ ಹ್ಯಾವ್ ದಟ್ ಅಲ್ವಾ. ಆ್ಯಂಡ್ ದೆನ್ ವಿಲ್ ಟೆಲ್ ದೆಮ್ ವೆನ್ ಟು ಕಮ್ ಫಾರ್ ಡೆಲಿವರಿ. ವೆನ್ ದೇ ಗೆಟ್ ಪೇನ್ಸ್ ಆರ್ ವಾಟರ್ ಡಿಸ್ಚಾರ್ಜ್ or bleeding, and then when they come at 7th month we have to tell them to clearly keep the count of baby movements. ಮೂಮೆಂಟ್ಸ್ ಅಟ್ ಲೀಸ್ಟ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ಮಿನಿಮಮ್ 12 times ಆದರೂ ಅದು ಮೂವ್ ಆಗಬೇಕು. ಕೆಲವ್ರು ಮೂಮೆಂಟ್ಸೇ ಗೊತ್ತಾಗಿರಲ್ಲ, ಆಮೇಲೆ ನಿಧಾನಕ್ಕೆ 3 ದಿವಸ ಬಿಟ್ಕೊಂಡು ಬರ್ತಾರೆ. ಸೊ ದೇ ಶುಡ್ ಕೀಪ್ ದ ಕೌಂಟ್ ಆನ್ ದ ಬೇಬಿ. ದಟ್ ಟೆಲ್ಸ್ ಹೌ ಹೆಲ್ತಿ ಇಸ್ ದ ಬೇಬಿ. ಓಕೆ ಮ್ಯಾಮ್, ಕಮಿಂಗ್ ಬ್ಯಾಕ್ ಟು C-section ಆ್ಯಂಡ್ ನಾರ್ಮಲ್ ಡೆಲಿವರಿಗೆ
ದೇರ್ ಇಸ್ ಎ ಮಿತ್, ಸಿ ಸೆಕ್ಷನ್ ಆದರೆ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ, ಏನಾರು ಕೇಳಿದ್ರೆ ನಂಗೆ ಸಿ ಸೆಕ್ಷನ್ ಆಗಿದೆ, ನನಗೆ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಇಸ್ ಇಟ್ ಟ್ರೂ? No, it is not true. But any given day, normal delivery is the best. Okay. Because there is no cut, there is no stitch. The uterus opens, the baby comes out, and the uterus closes back to normalcy. But if you cannot deliver normally at the cost of your health or the baby's health. And now coming to cesarean, yes, ಮಾಡಲೇಬೇಕು ಅಂದರೆ ಮಾಡಬೇಕಾಗತ್ತೆ. ಬಟ್ ಅದರಿಂದ ಬ್ಯಾಕ್ ಏಕ್ ಬರುತ್ತೆ, ಅನೆಸ್ಥೇಷಿಯಾ ಕೊಡ್ತಾರೆ, ಅದರಿಂದ ಬ್ಯಾಕ್ ಏಕ್ ಬರುತ್ತೆ, ಅದಿಲ್ಲ. ದಟ್ ಈಸ್ ಅ ಮಿತ್. ಪ್ರಾಬಬ್ಲಿ ದೇ ಟೇಕ್ ಸೋ ಮಚ್ ಆಫ್ ರೆಸ್ಟ್ ಆಫ್ಟರ್ ದ ಡೆಲಿವರಿ, ಅವ್ರ ಮಸಲ್ಸ್ ಎಲ್ಲ ವೀಕ್ ಆಗಿಬಿಟ್ಟು ಬ್ಯಾಕ್ ಏಕ್ ಸ್ಟಾರ್ಟ್ ಆಗ್ಬೋದು. ಆರ್ ದೇ ಪುಟ್ ಆನ್ ಸೋ ಮಚ್ ಆಫ್ ವೆಯ್ಟ್ ವಿತ್ ದ ರಾಂಗ್ ಡಯಟ್, ಬ್ಯಾಕ್ ಏಕ್ ಬರ್ಬೋದು. Okay. There is no direct link between C-section and backache. Okay. And as you grow old, all the ladies are going to get backache. ಹೌದು. ನೆಕ್ಸ್ಟ್ ಇಸ್ ನಮ್ಮಮ್ಮ ನಮ್ಮ ಅಜ್ಜಿ ಮಗು ಹುಟ್ಟಿದ ತಕ್ಷಣ ಬ್ರೆಸ್ಟ್ ಫೀಡಿಂಗ್ ಅಂತ ಶುರು ಮಾಡ್ತೀವಿ. Yes, ಈಗಲೂ ಮಾಡಬೇಕು. ಆದರೆ ಕೆಲವರು ಪಾಪ ಅವ್ರಿಗೆ ಬ್ರೆಸ್ಟ್ ಫೀಡಿಂಗ್ಗೆ ಮಿಲ್ಕೇ ಅವೈಲಬಿಲಿಟಿ ಇರಲ್ಲ. Sometimes the breast milk comes even after 3 days. Okay. And these days we have some medications to improve the breast milk. Okay. ಕೊಡ್ತೀವಿ. And first of all, ಬೇಗ ನೀರು ಕುಡಿಬೇಕು, ಒಳ್ಳೆ ಊಟ ಮಾಡಬೇಕು, ಕಾಮಾಗಿರಬೇಕು, ದೆನ್ ದೇ ಗೆಟ್ ಬ್ರೆಸ್ಟ್ ಮಿಲ್ಕ್. ನೋ ಇಶ್ಯೂ ಅಟ್ ಆಲ್. ಈವನ್ ನಾವು ಇನ್ಫ್ಯಾಕ್ಟ್ ಈಗ OT ಅಲ್ಲೇನೆ, ಲೇಬರ್ ರೂಮಲ್ಲೇನೆ ಮಗು ಹುಟ್ಟಿದ ಕೂಡಲೇ ಮಗುನ ಬ್ರೆಸ್ಟಿಗೆ ಕೊಡ್ತೀವಿ. Okay. The baby learns. The baby would have already learned to suckle. ಓಕೆ. ಅನದರ್ ಥಿಂಗ್, ಬ್ರೆಸ್ಟ್ ಫೀಡಿಂಗ್ ಆ ಜರ್ನಿನಲ್ಲಿ ಆಪ್ಸಿಸಾ ಅಂತ ಎಷ್ಟೊಂದು ಜನ ಅದನ್ನು ಫೇಸ್ ಮಾಡ್ತೀವಿ. ಎನಿ ಪ್ರಿಕಾಷನ್ಸ್ ಅದಕ್ಕೆ ಆಗಬಾರ್ದು is number 1, they should drink lots of water so that dehydration ಇಂದ nipple crack ಆಗಿಬಿಡುತ್ತೆ. Once the nipple cracks, the bacteria goes inside. And there is milk inside, so milk is a very good medium for the bacteria to grow. So it forms an abscess. ಓಕೆ. ಆ್ಯಂಡ್ ಎರಡೂ ಕಡೆನೂ ಮಿಲ್ಕ್ ಕರೆಕ್ಟಾಗಿ ಕೊಟ್ಟು ಬ್ರೆಸ್ಟ್ ಖಾಲಿ ಮಾಡ್ತಾ ಇರಬೇಕು. ಆ್ಯಂಡ್ ಶಿ ಶುಡ್ ಕೀಪ್ ದ ನಿಪ್ಪಲ್ ಕರೆಕ್ಟ್ಲಿ ಆನ್ ದ ಟಂಗ್ ಆಫ್ ದಿ ಬೇಬಿ. ಓಕೆ ಮ್ಯಾಮ್, ಇದಕ್ಕೆ ಬ್ರೆಸ್ಟ್ ಫೀಡಿಂಗ್ ಎಷ್ಟು ತಿಂಗಳು ಕೊಡಬೇಕು? 1 year ಅಂತಾರೆ ಕೆಲವರು, ಇಲ್ಲ ಸಾಕು 6 months. ಐ ವುಡ್ ಅಡ್ವೈಸ್ 6 months ತನಕ ಕಂಪ್ಲೀಟ್ ಬ್ರೆಸ್ಟ್ ಫೀಡ್. ಮಗುಗೆ ನೀರು ಕೂಡ ಕೊಡೋದು ಬೇಡ, ಬ್ರೆಸ್ಟ್ ಫೀಡ್ ತಪ್ಪ. 6 months ಆದಮೇಲೆ ಅವ್ರವ್ರದ್ದು ಮನೆಗೆ ತಕ್ಕನಾಗಿ ದೇ ಆ್ಯಡ್ ಸಮ್ ಟಾಪ್ ಫೀಡ್ಸ್. ಆ್ಯಂಡ್ ಇಫ್ ಶಿ ಹ್ಯಾಸ್ ಗಾಟ್ ಎ ಗುಡ್ ಮಿಲ್ಕ್, ಇಟ್ ಈಸ್ ಬೆಟರ್ ಟು ಗಿವ್ ಅಪ್ ಟು 1.5-2 years. ಓಕೆ. ಇದು ಬರ್ತ್ ಕಂಟ್ರೋಲ್ ನೆಕ್ಸ್ಟ್. ತುಂಬ ಇವಾಗ ಎಲ್ಲ ಹೆಣ್ಮಕ್ಳು 18ಇಂದ ಡೇಟಿಂಗ್, ಅದೇನೇನೋ ಲಿವಿಂಗ್ ಟುಗೆದರ್, ಏನೇನೋ ತುಂಬ ಕಡೆ ಹೌ ಏನು ಪ್ರಿಕಾಷನ್ ತಗೋಬೇಕು? ನಾಟ್ ಇನ್ ದಿಸ್ ಥಿಂಗ್. ಹೆಣ್ಮಕ್ಳು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಮಾಡ್ಕೋಬಾರ್ದು. ಓಕೆ. They have to use some sort of contraceptive. Either the girl or the boy has to use a contraceptive not to get unwanted pregnancy and then come for termination. Termination ಮಾಡಿಸ್ಕೊಂಡ್ರೆ there is a chance that she may lose her fertility in future because the tubes can go into block. She should take some measures. She can always consult a doctor and find out which suits me, what suits me anta. That is very important. And once they have delivered, she has to use some contraceptive at least for 2 to 3 years gap. Okay. See, we have so many methods ಈಗ. We can put in this intrauterine contraceptive device anta that can be put at 3 or 4 months after the delivery. Or she can take oral pills. Oral pills ಕೆಲವರಿಗೆ suitable ಇರಲ್ಲ. And we always ask them how is your sexual life ಅಂತ. ಅಂದರೆ too many regular ಆಗಿ ಸೆಕ್ಸ್ ಮಾಡ್ತಾರೆ ಅಂದರೆ she should have a 100% ಪಕ್ಕಾ ಮೆಥಡ್ ಏನಾದರೂ. So she should go for a intrauterine contraceptive device or the tablets. ಅಥವಾ ಇಲ್ಲ ಮಗು ಇದೆ, ಐ ಹ್ಯಾವ್ ಓನ್ಲಿ once in a month, they can use condoms. That should be sufficient. Okay. And ಕೆಲವರು ಹೇಳ್ತಾರೆ only 1 year gap I want to give because I'm already 30, I don't want any ಈ ಥರ ಲಾಂಗ್ ಗ್ಯಾಪ್ಸ್ ಬೇಡ ಅಂತ ಹೇಳಿದ್ರೆ they can manage just with the condoms and they can get pregnant again. Okay. After the second delivery, it is better they go for some permanent method. A girl or the boy. Men ತುಂಬ ಮಾಡಿಸ್ಕೊಳ್ಳಲ್ಲ ಈ ಕಾಲದಲ್ಲಿ. I wish more men come forward to get the vasectomy done. Yeah, that is very true. ಬರೀ ಅವರು ಪ್ರೆಗ್ನೆಂಟ್ ಆದಾಗ ನೀರು ಕೊಡೋದು, ಕಾಫಿ ಕೊಡೋದಲ್ಲ, ಆಮೇಲೆ ಅವರು ಮಾಡಿಸ್ಕೊಳ್ಳೋದೇ ಇಲ್ಲ. ಓಕೆ. ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಮೆನೋಪಾಸ್. ಮೆನೋಪಾಸ್ಗಿಂತ ಮುಂಚೆ ಒನ್ ಮೋರ್ ಟಾಪಿಕ್ ಐ ವಾಂಟ್ ಟು ಕವರ್ ಇಸ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಾರೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಮೇ ಬಿ
ಮೆನ್ಸ್ಚುರಲಿಂದ ಹಿಡಿದು ಮೆನೋಪಾಸ್ನಾಗ ಯಾವಾಗ ಬೇಕಾದ್ರೂ ಆಗ್ಬೋದು. ವಾಟ್ ಆ್ಯಕ್ಚುಲಿ ಹಾರ್ಮೋನ್ ಇಂಬ್ಯಾಲೆನ್ಸಸ್? ಅದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ದಿಸ್ ಓವರಿ ಈಸ್ ಸಪೋಸ್ ಟು ಪ್ರೊಡ್ಯೂಸ್ ಒನ್ ಪರ್ಟಿಕ್ಯುಲರ್ ಹಾರ್ಮೋನ್ ಕಾಲ್ಡ್ ಈಸ್ಟ್ರೋಜನ್ ಇನ್ ದ ಫಸ್ಟ್ ಹಾಫ್ ಆಫ್ ದ ಸೈಕಲ್. ಅದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾಗ ಫಸ್ಟ್ ಕರೆಕ್ಟ್ ಒಂದು ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿದ್ರೆ ಇದರಿಂದ ಒಂದು ಎಗ್ ರಿಲೀಸ್ ಆಗುತ್ತೆ. ದಿಸ್ ಎಗ್ ಗೋಸ್ ದ ಫಂಕ್ಷನ್ ಆಫ್ ದ ಯೂಟ್ರಸ್ ಅಂಡ್ ಓವರೀಸ್ ಅಂಡ್ ಟ್ಯೂಬ್ಸ್ ಇಸ್ ಟು ಮೇಕ್ ಬೇಬಿ ಅಷ್ಟೇ. ಸೊ ಇಟ್ ಪ್ರೊಡ್ಯೂಸಸ್ ದ ಹಾರ್ಮೋನ್, egg is released, it is picked up by this tube, it goes and waits here, and if there is sexual contact, the sperms goes and it makes it pregnant. Correct. And then it will come into the uterus and lodge there. Suppose ಇದು ಆಗಲಿಲ್ಲ ಅಂತಂದರೆ that egg goes off, the next hormone progesterone ಬರುತ್ತೆ. ಪ್ರೊಜೆಸ್ಟ್ರಾನು ಕರೆಕ್ಟಾಗಿ 14 ಡೇಸಿಗೆ ಪ್ರೊಡ್ಯೂಸ್ ಆಗಬೇಕು. ಅದು ಕಡಿಮೆ ಆದ ಕೂಡಲೇ ದಿಸ್ ಎಂಡೋಮೆಟ್ರಿಯಲ್ ಲೈನಿಂಗ್ ಶೆಡ್ಸ್. ಅದು ಶೆಡ್ ಆದಮೇಲೆ ನೆಕ್ಸ್ಟ್ ಎಗ್ ಫಾರ್ಮೇಷನ್ಗೆ ರೆಡಿ ಮಾಡ್ಕೊಳ್ಳುತ್ತೆ. ಯಾವಾಗ ಇದು ಡಿರೇಂಜ್ ಆಗುತ್ತೋ, ಕರೆಕ್ಟಾಗಿ 14 ಡೇಸ್ಗಿದ್ದು 14 ಡೇಸ್ಗೆ ಅದು ಅಂತ ಬರಲಿಲ್ಲ ಅಂದರೆ ದೆನ್ ದೇರ್ ಇಸ್ ಅನ್ ಇಂಬ್ಯಾಲೆನ್ಸ್. ಅದು PCOS ಅಲ್ಲಿ ಆ ಇಂಬ್ಯಾಲೆನ್ಸ್ ಇರುತ್ತೆ. ಓಕೆ, PCOS ಅಲ್ಲಿ ಇರೋರಿಗೆ ಮಕ್ಕಳಾಗೋದು ಕಷ್ಟ ಆ ಥರ? ಕಾಂಟ್ ಸೇ PCOS ಇರೋರಿಗೆ ಮಕ್ಕಳೇ ಆಗಲ್ಲ ಅಂತಲ್ಲ, ಬಟ್ ಇಟ್ ಮೇ ಬಿ ಲಿಟಲ್ ಡಿಫಿಕಲ್ಟ್ ಬಿಕಾಸ್ ಆಫ್ ದಿಸ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಅವ್ರಿಗೆ ಓವ್ಯುಲೇಷನ್ ಆಗ್ತಾ ಇರಲ್ಲ, ಎಗ್ ರಿಲೀಸ್ ಆಗ್ತಾ ಇರಲ್ಲ. ವೆನ್ ದೆರ್ ಇಸ್ ನೋ ಎಗ್ ರಿಲೀಸ್ ದೆರ್ ಇಸ್ ನೋ ಪ್ರೆಗ್ನೆನ್ಸಿ. So once they change their lifestyle, it improves. They just like that they get pregnant and come easily. Illa andre we give them some medication for the ovulation induction. Egg release ಆಗ್ಲಿಕ್ಕೆ ಮೆಡಿಕೇಶನ್ ಕೊಡ್ತೀವಿ. ಕೊಟ್ಬಿಟ್ಟು ಸ್ಕ್ಯಾನ್ ಮಾಡಿ ಪ್ರೆಗ್ನೆನ್ಸಿ ಎಗ್ ರಿಲೀಸ್ ಆಯ್ತಾ ನೋಡಿ, ಅದರಲ್ಲೂ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಮಂತಿಗೆ ಇಂಜೆಕ್ಷನ್ ಕೊಟ್ಟು ವಿ ಕ್ಯಾನ್ ಮೇಕ್ ದ ಎಗ್ಸ್ ಕಮ್ ಔಟ್. ಓಕೆ, ಇಟ್ಸ್ ನಾಟ್ ದಟ್ PCOD ಅವರೆಲ್ಲ ಹೆದರ್ಕೊಂಡ್ಬಿಡ್ಬೇಕು ನಂಗೆ ಪ್ರೆಗ್ನೆನ್ಸಿನೇ ಆಗಲ್ಲ. ನೋ ಮ್ಯಾಮ್, ಅಗೇನ್ ಇದು ನಂದು ಓನ್ ಎಕ್ಸ್ಪೀರಿಯನ್ಸು. ಲೇಯರ್ಸ್ ಫಾರ್ಮ್ ಆಗುತ್ತೆ ಅಂತಾರೆ. ಅದು ನನಗೆ ಆಗಿತ್ತು. ನಾನು ಒಂದ್ಸಲ DNC ಕೂಡ ಮಾಡಿಸಿದ್ದೀನಿ. ಲೈಕ್ ನಂಗೆ ಡಾಕ್ಟರ್ ಹೇಳಿದ್ದು 15 to 20 ಲೇಯರ್ಸ್ ಏನೋ ಇದೆ ನಿಮಗೆ, ಅದಕ್ಕೆ ಸ್ಟಾಪ್ ಆಗ್ತಿಲ್ಲ. 15 to 20 millimeters ಆಗಿದೆ ಆ ಲೇಯರ್ ಥಿಕ್ನೆಸ್. ಹೌದು, ವಾಟ್ ಎಷ್ಟಿರ್ಬೇಕು ನಾರ್ಮಲ್ ಆಗಿ ಅಂತ? ಸಿ ನಾರ್ಮಲಿ ವೆನ್ ದ ಎಗ್ ಈಸ್ ರಿಲೀಸ್ಡ್ ಹಿಯರ್ ಇಟ್ ಫಾರ್ಮ್ಸ್ ಅ ಬೆಡ್ ಫಾರ್ ದಿ pregnancy to go and land inside the uterus. That layer is adu endometrium antive. Aa endometrium na is layer anta uterus antive. That should be around 9 millimeters to 10 millimeters maximum when the pregnancy has to go and land there. Some hormone imbalance inda that layer becomes very thick. 15 millimeters, 18 millimeters. Then it tries to come out. It keeps on coming and the bleeding never stops. So we have to remove that layer once. Probably next month inda sari hogbodu. Illa we have to give some medication also. Okay. For the layer to be correct. Okay. Oral contraceptive pills antad kotre the cycle becomes regular. Okay. Ma'am, the DNC, is it good or bad? I mean, I can't say good or bad. If it is needed, it is needed. ಅಷ್ಟೇ. Yeah, it is unnecessary ಆಗಿ ಮಾಡಬಾರ್ದು. If it is needed, it really does good. And ತುಂಬಾ ತಿಕ್ಕಂಡ್ ಎಂಡೋಮೆಟ್ರಿಯಮ್ ಇದ್ರೆ we always take it out and send it to the lab to see if there is a possibility of getting cancer. ಮುಂದೆ ಬರ್ಬೋದಾ, ಆಲ್ರೆಡಿ ಬಂದಿದೆಯಾ ಅಂತ ನೋಡ್ಲಿಕ್ಕೂ. ಓಕೆ, ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ಮೆನೋಪಾಸ್. ಮೆನೋಪಾಸು ಯಾವ ಟೈಮಲ್ಲಿ ಆಗುತ್ತೆ, ಯಾವ ಥರ ಬಿಗಿನ್ ಆಗುತ್ತೆ? Menopause ಅನ್ನೋದು it begins after 40. Okay. If it happens before 40, we say it is little early menopause. But we are seeing very, very early menopause like 35 also these days. 40 inda menopause andre, what is menopause? If the period stops for 1 year, it is called menopause. Okay. ಅದಕ್ಕೂ ಮುಂಚಿತವಾಗಿ ಇರೆಗ್ಯುಲರ್ ಆಗುತ್ತೆ. Once in 2 months, once in 3 months, sometimes once in 22 days. ಹಿಂಗೆ ಆಗಿ ಆಮೇಲೆ ಮೆನೋಪಾಸ್ ಬರುತ್ತೆ. ಸೊ ಆಲ್ ದೀಸ್ ಫೇಸ್ ಟುಗೆದರ್ ವಿ ಕಾಲ್ ಇಟ್ ಆಸ್ ಅ ಪೆರಿಮೆನೋಪಾಸಲ್ ಪೀರಿಯಡ್ ಅಂತ. ಪೆರಿಮೆನೋಪಾಸಲ್ ಪೀರಿಯಡ್ ಕ್ಯಾನ್ ಸಮ್ವೇರ್ ಲಾಸ್ಟ್ ಬಿಟ್ವೀನ್ 2 years to 5 years ಬಿಫೋರ್ ಯೋರ್ ಕಂಪ್ಲೀಟ್ ಮೆನೋಪಾಸ್. ಓಕೆ, ಅವಾಗ ತನಕ ನಾವು ಒದ್ದಾಡ್ತಾನೆ ಇರಬೇಕು. ಹಾಟ್ ಫ್ಲಶಸ್ ಆಗಿರ್ಬೋದು, ದಿಸ್ ಹಾರ್ಮೋನಲ್ ತುಂಬ ಕೋಪ ಬರೋದು ಎಲ್ಲ ಆಗುತ್ತೆ ಸ್ವಲ್ಪ. ದಟ್ ಈಸ್ ಆಲ್ ಅಗೈನ್ ಬಿಕಾಸ್ ಯುವರ್ ಈಸ್ಟ್ರೋಜನ್ ಲೆವೆಲ್ಸ್ ಆರ್ ಕಮಿಂಗ್ ಡೌನ್. ಈಸ್ಟ್ರೋಜನ್ ಕಮ್ಮಿ ಆದಾಗೆಲ್ಲ ಇಟ್ ಈಸ್ ಅ ನಾರ್ಮಲ್ ಫಿಮೇಲ್ ಹಾರ್ಮೋನು. ಅದು ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆದ ಕೂಡಲೇ ಸೊ ದೇರ್ ಆರ್ ಸಮ್ ಸಿಂಪ್ಟಮ್ಸ್ ಲೈಕ್ ಮೆನ್ಸ್ಟ್ರಲ್ ಇರೆಗ್ಯುಲಾರಿಟೀಸ್, ಹಾಟ್ ಫ್ಲೆಶಸ್, ತುಂಬ ಕೋಪ ಬರುತ್ತೆ, ಡಿಪ್ರೆಷನ್ ಬರುತ್ತೆ, ಯಾರ ಜೊತೆ ಆದರೂ ಜಗಳ ಆಡೋಣ ಅನ್ಸುತ್ತೆ, ಆ್ಯಂಡ್ ದೆನ್ ಯು ಡೋಂಟ್ ಗೆಟ್ ಗುಡ್ ಸ್ಲೀಪ್. ಕರೆಕ್ಟ್.
ಇದಕ್ಕೆಲ್ಲ ಮೆಡಿಕೇಶನ್ನಲ್ಲಿ ನಾವು ಮೆಡಿಕೇಶನ್ ಅಂದರೆ ಇಟ್ ಇಸ್ ಒನ್ ಇಸ್ ಅಗೈನ್ ಇಟ್ ಇಸ್ ಅ ಲೈಫ್ ಸ್ಟೈಲ್. ಯು ಹ್ಯಾವ್ ಟು ಮೇಂಟೈನು, ಯು ಹ್ಯಾವ್ ಟು ಡೂ ಸಮ್ ಎಕ್ಸಸೈಸ್, ಈಟ್ ಕರೆಕ್ಟ್ಲಿ. ವೆಯ್ಟು ಜಾಸ್ತಿ ಆಗಿಬಿಡುತ್ತೆ, ಯುವರ್ ಮೆಟಬಾಲಿಸಮ್ ಕಮ್ಸ್ ಡೌನ್, ಈಸ್ಟ್ರೋಜನ್ ಕಮ್ಸ್ ಡೌನ್, ಮೆಟಬಾಲಿಸಮ್ ಕಮ್ಸ್ ಡೌನ್. ನಾವು ತಿಂತಿರೋ ಅದೇ ಊಟ 2 ಇಡ್ಲಿ 3 ದೋಸೆನೇ ನಮಗೆ ಬೇಕಾಗಲ್ಲ ಬಾಡಿಗೆ. ಸೊ ಯು ಟೆನ್ ಟು ಪುಟ್ ಆನ್ ವೆಯ್ಟ್. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವರ್ ಡಯಟ್. ಓಕೆ ಮ್ಯಾಮ್, ಮೆನೋಪಾಸ್ ಯಾವಾಗಲೂ ಹೇಳ್ತಾರೆ, ಮೆನೋಪಾಸ್ ಆದ ತಕ್ಷಣ ಇವ್ರಿಗೆ ಕಾಯಿಲೆಗಳು ಶುರುವಾಗುತ್ತೆ, ಬಿ ಪಿ ಶುಗರ್ ಎಲ್ಲ ಅಲ್ಲಿಂದ ಶುರುವಾಗುತ್ತೆ. ಅವಾಗಿಂದನೇ ಬಿ ಪಿ ಶುಗರ್ ಸ್ಟಾರ್ಟ್ ಆಗುತ್ತೆ ಅಂತಿಲ್ಲ. ಮೆನೋಪಾಸಿಂದ ಏನಾಗ್ಬೋದು ಅಂದರೆ ಅಗೈನ್ ಈಸ್ಟ್ರೋಜನ್ ಕಡಿಮೆ ಆದ ಕೂಡಲೇ ಅಲ್ಲಿವರೆಗೂ ಇಟ್ ಇಸ್ ಮೋರ್ ಲೈಕ್ ಎ ಕಾರ್ಡಿಯಾಕ್ ಪ್ರೊಟೆಕ್ಟಿವ್. ನಮಗೆ ಯೂಶಲಿ ಹೆಂಗಸರಿಗೆ ಅಷ್ಟು ಬೇಗ ಹಾರ್ಟ್ ಅಟ್ಯಾಕ್ ಬರಲ್ಲ, ಗಂಡಸರಿಗೆ ಬಂದಂಗೆ. ಈಗ ಯಾವಾಗ ಮೆನೋಪಾಸ್ನಲ್ಲಿ ನಮಗೆ ಈಸ್ಟ್ರೋಜನ್ ಕಡಿಮೆ ಆಗುತ್ತೋ ಆಂಡ್ರೋಜನ್ ಸ್ವಲ್ಪ ಜಾಸ್ತಿ ಇರುತ್ತೆ, ಆಂಡ್ರೋಜನ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈಸ್ಟ್ರೋಜನ್ ಕಡಿಮೆ ಆದ ಕೂಡಲೇ ಬೋನ್ಸ್ ಥಿನ್ ಆಗಿಬಿಡುತ್ತೆ. ಇಟ್ ಈಸ್ ನೆಸೆಸರಿ ಫಾರ್ ದ ಬೋನ್ಸ್, ನೆಸೆಸರಿ ಫಾರ್ ದಿ ಹಾರ್ಟ್ ಹೆಲ್ತ್. ಬಟ್ ಇದು ಆ ಟೈಮ್ಗೆ ಬಂದ್ಬಿಡ್ತು ಬಿಕಾಸ್ ಮೆನೋಪಾಸಿಂದ ಎಲ್ಲ ಮೆನೋಪಾಸ್ ಅವ್ರಿಗೆ ಏನು ಡಯಾಬಿಟೀಸು ಹೈಪರ್ ಟೆನ್ಷನು ಇರಲ್ಲ. ಆಲ್ರೆಡಿ ದೇ ಆರ್ ಡಿಟರ್ಮಿನ್ ಟು ಗೆಟ್, ಸೊ ಇಟ್ ಕಮ್ಸ್ ಅಟ್ ದಟ್ ಏಜ್. ಓಕೆ ಮ್ಯಾಮ್, ನೆಕ್ಸ್ಟ್ ಇಸ್ ಎಂಡೋಮ್ಯಾಟ್ರಿಸ್. ಇವಾಗಿನ ಅದು ಹಳೇದಲ್ಲೇ ಇರಲಿಲ್ಲ, ಅದು ಈಗ ಅದು ಹೊಸದಾಗಿ ವಾಟ್ ಈಸ್ ಆ್ಯಕ್ಚುಲಿ ಎಂಡೋಮ್ಯಾಟ್ರಿಸ್, ಏನಕ್ಕೆ ಅದು ಬರುತ್ತೆ? ಪ್ರಾಬಬ್ಲಿ ಆ ಕಾಲದಲ್ಲಿ ಇತ್ತೋ ಏನೋ ಗೊತ್ತಿಲ್ಲ, ಇಟ್ ವಾಸ್ ನಾಟ್ ಡಯಾಗ್ನೋಸ್ಡ್ ಆರ್ ಅಂಡರ್ ಡಯಾಗ್ನೋಸ್ಡ್. ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು? ಸಿ ದಿಸ್ ಲೈನಿಂಗ್ ಅಂತಂದಿಯಲ್ಲ, that lining layer normally it should come out. ಹೌದು, every month it should come out. But here ಏನಾಗುತ್ತೆ, for some reason we don't know the reason, this blood what is supposed to come out goes back into the tubes. Okay. And from the tubes the cells can fall anywhere. It can fall on the ovaries, it can fall on the tubes, it can fall on the vagina, the cells can fall on the rectum, it can fall on the bladder. ಎಲ್ಲಿಯಾದರೂ ಬೀಳುತ್ತೆ. ಅಲ್ಲಿಂದ ಬ್ಲಡ್ ಸಪ್ಲೈ ತಗೊಂಡದು that starts growing. Okay. This is one theory of endometriosis. There are so many theories of endometriosis. So every time ಇಲ್ಲಿ ಬ್ಲೀಡ್ ಆದಾಗ ಇಲ್ಲಿ ಬ್ಲೀಡ್ ಆಗುತ್ತೆ. ಓಕೆ, ಎಲ್ಲೆಲ್ಲಿ ಸೆಲ್ಸ್ ಇದೆಯೋ ಅಲ್ಲೆಲ್ಲ ಬ್ಲೀಡ್ ಆಗುತ್ತೆ. ಇಲ್ಲಿ ಬ್ಲೀಡ್ ಆಗಿ ಓವರೀಸಲ್ಲಿ ಇಟ್ ಫಾರ್ಮ್ಸ್ ಅ ಸಿಸ್ಟ್. ದಟ್ ಈಸ್ ಕಾಲ್ಡ್ ಆಸ್ ದ ಎಂಡೋಮೆಟ್ರಿಯಲ್ ಸಿಸ್ಟ್. ಓಕೆ. ಇಟ್ ಕ್ಯಾನ್ ಗೋ ಆನ್ ಟು ದ ಟ್ಯೂಬ್ಸ್. ಸಿ ಹಿಯರ್ ನಾವು ಈ ಥರ ಟ್ಯೂಬಲ್ಲಿ ಆಗಿಬಿಟ್ರೆ ದಟ್ ಬ್ಲಡ್ ಈಸ್ ವೆರಿ ಗಮ್ಮಿ, ಸೊ ಇಟ್ ಕಾಸಸ್ ಅಡಿಷನ್ಸ್. ಓವರೀಸ್ ಬಂದು ಇಲ್ಲಿ ಅಂಟ್ಕೊಳ್ಳುತ್ತೆ, ಟ್ಯೂಬ್ ಈ ಥರ ಮಡ್ಚ್ಕೊಂಡು ಬಿಡುತ್ತೆ. ಸೊ ದೆನ್ ಇಟ್ ಕಾಸಸ್ ಸಿವಿಯರ್ ಪೇಯ್ನ್ ಒಂದು, ಆ್ಯಂಡ್ ದೆನ್ ಇನ್ಫರ್ಟಿಲಿಟಿ, ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡಬೇಕು? ಯು ಕೆನಾಟ್ ಅವಾಯ್ಡ್ ದಿಸ್. ಕೆನಾಟ್. ಓನ್ಲಿ ಥಿಂಗ್ ಇಸ್ ತುಂಬ ಅರ್ಲಿ ಪೀರಿಯಡ್ಸ್ ಆಗಿಬಿಟ್ರೆ ಮಕ್ಕಳಿಗೆ ಅಲ್ಲಿಂದನೂ ಬ್ಲಡ್ ಕ್ಯಾನ್ ಗೋ ಬ್ಯಾಕ್, ಸೊ ಇಟ್ ಹ್ಯಾಪನ್ಸ್. ಓಕೆ. ಇದಕ್ಕೆ ಎಂಡೋಮೆಟ್ರಿಕ್ಕೆ ನೋ ಸೊಲ್ಯೂಷನ್. ಇದನ್ನ ಎಲ್ಲ ನಾವು ಒಂದೊಂದು ಸತಿ ಲ್ಯಾಪ್ರೋಸ್ಕೋಪಿ ಮಾಡ್ತೀವಿ. ವಿ ರಿಮೂವ್ ದ ಎಂಡೋಮೆಟ್ರಿಯಲ್ ಸಿಸ್ಟ್ ಆಫ್ ದ ಓವರೀಸ್ ಆ್ಯಂಡ್ ಅಡಿಷನ್ಸ್ ಎಲ್ಲ ಕರೆಕ್ಟ್ ಮಾಡ್ತೀವಿ. ಅಗೇನ್ ಇಟ್ ಕ್ಯಾನ್ ಕಮ್ ಬ್ಯಾಕ್. ಸೊ ವಿ ಗಿವ್ ಸಮ್ ಮೆಡಿಕೇಶನ್ಸ್ ಆಫ್ಟರ್ ದ ಕ್ಲಿಯರಿಂಗ್ ಆಫ್ ದ ಎಂಡೋಮೆಟ್ರಿಯೋಸಿಸ್. ಓಕೆ, ಬಟ್ ಇಟ್ ಕ್ಯಾನ್ ಬಿ ಟ್ರೀಟೆಡ್. It is not a completely treatable condition. This is one disease which comes back. ಓಕೆ. ಓಕೆ. ಇಟ್ಸ್ ಓನ್ಲಿ ಲೈಫ್ ಸ್ಟೈಲ್ ಕ್ಯಾನ್ ಚೇಂಜ್ ಎವ್ರಿಥಿಂಗ್ ಅಂತ ಹೇಳ್ತಾ ಇದ್ದೀರಾ. This is not even changeable by complete lifestyle. There is no reason also why it comes like that also. Reason is ashte. This is we have found out this is what happens in endometriosis. Why it happens? One is genetic. ಅಮ್ಮಾಗಿದ್ರೆ ಮಗಳಿಗೆ ಇನ್ನೊಂದು ಮಗಳಿಗೆ ಕ್ಯಾನ್ ಹ್ಯಾಪನ್. ಓಕೆ. ಲಾಸ್ಟ್ ಸೆಗ್ಮೆಂಟಿಗೆ ಬರೋಣ ನಾವು. ಬ್ರೆಸ್ಟ್ ಕ್ಯಾನ್ಸರ್ ಬಿಗ್ ಟಾಪಿಕ್. ಎಷ್ಟು ಜನ ಇವಾಗ 100 ಜನದಲ್ಲಿ 30 ಜನಕ್ಕೆ ಬ್ರೆಸ್ಟ್ ಕ್ಯಾನ್ಸರ್. ನಮಗೆ ಹೇಗೆ ಗೊತ್ತಾಗುತ್ತೆ? ಬ್ರೆಸ್ಟ್ ಕ್ಯಾನ್ಸರಲ್ಲಿ ಫಸ್ಟು ದೇರ್ ವಿಲ್ ಬಿ ಅ ಲಂಪ್ ಇನ್ ದ ಬ್ರೆಸ್ಟ್. ಎನಿ ಲಂಪ್ ಇನ್ ದ ಬ್ರೆಸ್ಟ್ ದೇ ಕ್ಯಾನ್ ಕಮ್. ವಿ ವಿಲ್ ಫೈಂಡ್ ಔಟ್ ಆ್ಯಂಡ್ ಟೆಲ್ ಇಟ್ ಈಸ್ ಬಿನೈನ್ ಆರ್ ಮ್ಯಾಲಿಗ್ನೆಂಟ್. ಬಿನೈನ್ ಅಂದರೆ ಇಟ್ ಈಸ್ ನಾಟ್ ಕ್ಯಾನ್ಸರಸ್, ಮ್ಯಾಲಿಗ್ನೆಂಟ್ ಅಂದರೆ ಇಟ್ ಈಸ್ ಕ್ಯಾನ್ಸರಸ್. ಬಟ್ ಆಲ್ ದ ಲಂಪ್ ಇನ್ ದ ಬ್ರೆಸ್ಟ್ ಆರ್ ನಾಟ್ ಕ್ಯಾನ್ಸರಸ್. ಬಟ್ ಒಂದು ಏಜ್ ಆದಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಲಂಪ್ ಇನ್ ದ ಬ್ರೆಸ್ಟ್ ಅಥವಾ ನಿಪ್ಪಲ್ ರಿಟ್ರ್ಯಾಕ್ಟ್ ಆಗಿಬಿಡುತ್ತೆ, ನಿಪ್ಪಲ್ ವಿಲ್ ಗೋ ಇನ್ವರ್ಸ್ ಆಗಿಬಿಡುತ್ತೆ. ಆರ್ ವೆನ್ ದೇ ಸ್ಕ್ವೀಸ್ ದ ನಿಪ್ಪಲ್ ದೇ ಗೆಟ್ ಬ್ಲಡ್ ಡಿಸ್ಚಾರ್ಜ್. ಓಕೆ. ಸಮ್ಟೈಮ್ಸ್ ಸ್ಕಿನ್ ಒಳ್ಳೆ ಆರೆಂಜ್ ಪೇಯ್ನು ಬರುತ್ತೆ. ಓಕೆ. And they not only they can have a lump in the breast, they can have lump in the axilla also. Okay. Very ಅದಕ್ಕೆ ಟೆಸ್ಟ್ಸ್ ಏನು? First thing, one thing, they have to be examining themselves. Palpate ಮಾಡ್ತಾ ಇರಬೇಕು. Any lump they have to come to the doctor. ಇಲ್ಲ they can go for ultrasound, mammogram,
ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್? See, types of breast cancer, I would put it as localized or invasive, non-invasive and invasive anta. Non-invasive cancer, see, breast is made up of fat, milk producing gland and the ducts which brings the milk out of the nipple. Okay. So the cancer can come in the milk producing lobules called as intralobular carcinoma. Okay. Or it can come inside the duct. The duct will have a lining inside in the cancer barate. That is called as the intraductal carcinoma. These are the very two common types. There are so many other types. Paget's disease antide. It involves only the nipple and areola. And there is one more angiocarcinoma, sarcoma anta. Angiosarcoma is a blood vessels irutta breast olage. Adral cancer barate. That is very fast spreading. ಈ ಇಂಟ್ರಾಡಕ್ಟಲ್ ಕಾರ್ಸಿನೋಮಾ ಆರ್ ಇಂಟ್ರಾನಾಡ್ಯುಲರ್ ಕಾರ್ಸಿನೋಮಾ ಏನಂದರೆ ಅಲ್ಲೇ ಇರಬೇಕದು. ಇಟ್ ಶುಡ್ ಬಿ ಇನ್ ಸೀಟು ಅಂತೀವಿ. ಅಂದರೆ ಇಟ್ ಇಸ್ ಜಸ್ಟ್ ಇನ್ಸೈಡ್ ದ ಡಕ್ಟ್ ಆರ್ ಇನ್ಸೈಡ್ ದಿ ಗ್ಲ್ಯಾಂಡ್. ಆ ಸ್ಟೇಜಲ್ಲಿ ಪಿಕಪ್ ಮಾಡಿದ್ರೆ ದ ಟ್ರೀಟ್ಮೆಂಟ್ ಈಸ್ 100% ಕಂಪ್ಲೀಟ್. ಅದಕ್ಕೆ ಅದರಲ್ಲಿ ದೊಡ್ಡ ಲಂಪೆಲ್ಲ ಫೀಲೇ ಆಗಲಿಕ್ಕಿಲ್ಲ. ಇಟ್ ವಿಲ್ ಬಿ ವೆರಿ ಸ್ಮಾಲ್. ಸೊ ಇಫ್ ಯು ಡೂ ದಿಸ್ ಅಲ್ಟ್ರಾಸೌಂಡ್ ಆನ್ ದಿ ಮ್ಯಾಮೋಗ್ರಾಮ್ ಯು ಕ್ಯಾನ್ ಫೈಂಡ್ ಔಟ್. ಚಿಕ್ಕ ಲಂಪ್ ಇದ್ರೂ ಗೊತ್ತಾಗುತ್ತೆ. ಸೊ ಇಟ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಟ್ರೀಟೆಡ್. ಎಷ್ಟು ಫ್ರೀಕ್ವೆಂಟಾಗಿ ಮ್ಯಾಮೋಗ್ರಾಮ್ ಮಾಡಿಸ್ಬೇಕು? ಮ್ಯಾಮೋಗ್ರಾಮ್ ಎನಿಬಡಿ ಆಫ್ಟರ್ 40 ಶುಡ್ ಗೆಟ್ ಇಟ್ ಡನ್ ಒನ್ಸ್ ಅನ್ ಇಯರ್ ಆರ್ 2. ಬಟ್ ಇಫ್ ದೆರ್ ಈಸ್ ಅ ಫ್ಯಾಮಿಲಿ ಹಿಸ್ಟ್ರಿ, ಅಮ್ಮಾಗಿತ್ತು, ಅಜ್ಜಿಗಿತ್ತು, ಚಿಕ್ಕಮ್ಮಾಗಿತ್ತು, ದೊಡ್ಡಮ್ಮಾಗಿತ್ತು ಅಂದರೆ ದೇ ಆಲ್ ಶುಡ್ ಸ್ಟಾರ್ಟ್ ಬೈ 35 ಓನ್ಲಿ. ಸೆಲ್ಫ್ ಎಕ್ಸಾಮಿನ್ ಅಂದರೆ ಆಲ್ವೇಸ್ ದೇ ಹ್ಯಾವ್ ಟು ಪ್ಯಾಲ್ಪೇಟ್. ಬಟ್ ಹೀಗೆ ಹಿಡಿದು ಬ್ರೆಸ್ಟ್ ನೋಡಬಾರ್ದು. ದೇ ಹ್ಯಾವ್ ಟು ಪ್ಯಾಲ್ಪೇಟ್ ವಿತ್ ದಿಸ್ 4 fingers. ಓಕೆ. Clockwise. And they have to check the axil also. ರೈಟ್ ಬ್ರೆಸ್ಟ್ಗೆ ಲೆಫ್ಟ್ ಹ್ಯಾಂಡು, ಲೆಫ್ಟ್ ಬ್ರೆಸ್ಟ್ಗೆ ರೈಟ್ ಹ್ಯಾಂಡ್ ಯೂಸ್ ಮಾಡಿ ಪ್ಯಾಲ್ಪೇಟ್ ಮಾಡಬೇಕು ಫುಲ್ ಬ್ರೆಸ್ಟನ್ನ. ಇವಾಗ ಈಸ್ ದಿಸ್ ವ್ಯಾಕ್ಸಿನ್ ಫಾರ್ ಅ ಬ್ರೆಸ್ಟ್ ಕ್ಯಾನ್ಸರ್? ನೋ ಕಣೋ, ಇಲ್ಲ. ಬ್ರೆಸ್ಟ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇಲ್ಲ. ಅಲ್ಲ, ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ. ಸರ್ವಿಕ್ಸ್ ಅಂದ್ರೆ ಏನು? ದ ಮೌತ್ ಆಫ್ ದ ಯೂಟ್ರಸ್ ಇಸ್ ಕಾಲ್ಡ್ ಸರ್ವಿಕ್ಸ್. ದಟ್ ಕ್ಯಾನ್ಸರ್ ಈಸ್ ವೆರಿ ಕಾಮನ್ ಆಫ್ಟರ್ ದ ಬ್ರೆಸ್ಟ್ ಕ್ಯಾನ್ಸರ್. ದಟ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಯಾಕೆ ಬಂತು ಅಂದರೆ ಇಟ್ ಈಸ್ ಕಾಸ್ಡ್ ಬೈ ಅ ವೈರಸ್. ಓಕೆ. ಸಿ ಲೈಕ್ ವೈರಸ್, ಎಲ್ಲ ವೈರಸ್ಗೆ ಹೆಂಗೆ ವ್ಯಾಕ್ಸಿನ್ ಕಂಡುಹಿಡ್ದಿದ್ದಾರೆ, ಮಾಮ್ಸ್, ಮೀಸಲ್ಸ್, ರುಬೆಲಾ, ಕೋವಿಡ್ ಎಲ್ಲದಕ್ಕೂ ಕಂಡುಹಿಡ್ದಂಗೆ ದಿಸ್ ಕ್ಯಾನ್ಸರ್ ಕಮ್ಸ್ ಬೈ ದ ವೈರಸ್ ಕಾಲ್ಡ್ ಇಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ನಮ್ಮ ಸ್ಕಿನ್ ಮೇಲೆಲ್ಲ ಇರುತ್ತೆ, ಗಂಡಸ್ರಿಗೂ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಬಟ್ ದಟ್ ವೆನ್ ಇಟ್ ಗೋಸ್ ಇನ್ಸೈಡ್ ಡ್ಯೂರಿಂಗ್ ಸೆಕ್ಸ್ ಫ್ರಮ್ ದ ಮ್ಯಾನ್ ಟು ದ ಗರ್ಲ್, ದೆನ್ ಇಟ್ ಕಮ್ಸ್. ಅದಕ್ಕೆ ಬಿಫೋರ್ ದ ಗರ್ಲ್ ಈಸ್ ಎಕ್ಸ್ಪೋಸ್ ಟು ದ ಫಸ್ಟ್ ಸೆಕ್ಷುವಲ್ ಕಾಂಟ್ಯಾಕ್ಟ್ we give the vaccine. From 9 years. 9 years to 14 years ಆದರೆ 2 ಡೋಸ್ ಸಾಕು. ಓಕೆ. 15 years ಮೇಲಾದರೆ 3 doses ಬೇಕಾಗುತ್ತೆ. We give the vaccine to the boys also because it comes from the boys to girls. ಫಸ್ಟ್ ಅವ್ರಿಗೆಲ್ಲ ಮಾಡಿಸ್ಬೇಕು ಮೇಡಮ್, ಆಮೇಲೆ ಗರ್ಲ್ಸ್. So we have started giving it to the boys also now. ಓಕೆ. So we are coming to the end of the podcast. ನಮಗೆ ನಿಮ್ಮಂಥವ್ರು ಸಿಕ್ಬಿಟ್ರಿ, ಗೈನಕಾಲಜಿ ನಮ್ಮ ಲೈಫ್ ಸೈಕಲ್ ಚೆನ್ನಾಗಾಗೋಯ್ತು, ಎಲ್ಲ ಸರಿ ಹೋಯಿತು. ನೆಕ್ಸ್ಟ್, ಹೌ ಟು ಸೆಲೆಕ್ಟ್ ಅ ಡಾಕ್ಟರ್? ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಎಲ್ಲ ಡಾಕ್ಟರ್ಸು ಸೇಮ್ ಓದಿರ್ತೀವಿ, ಆಲ್ ಆರ್ ಗುಡ್. ಯಾ, ಮೇ ಬಿ ಯು ಕ್ಯಾನ್ ಜಸ್ಟ್ ಆಸ್ಕ್ ಅ ಫ್ಯೂ ಪೀಪಲ್ ಆ್ಯಂಡ್ ಗೋ, ಅಷ್ಟೇ ಆಗಲಿ. ಎಲ್ಲ ಆಲ್ ಆರ್ ಗುಡ್, ಎವ್ರಿಬಡಿ ಈಸ್ ಗುಡ್. ಎಲ್ಲ ಹೇಗೆ ಅಂತಂದರೆ ರಾಜಲಕ್ಷ್ಮಿ ಹತ್ರ ಹೋಗ್ತಿದ್ದೀರಾ ಅಂತ ಟೆನ್ಷನ್ ಫ್ರೀ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಆಲ್ ಆರ್ ಗುಡ್. ಆಲ್ ಆರ್ ಗುಡ್. ದ ನೆಕ್ಸ್ಟ್ ಜರ್ನಿ ಇಸ್ ಮಚ್ ಬೆಟರ್. ಆಮೇಲೆ ನಮ್ಮ ಜನ್ರೇಷನ್ ನೀವು ಟ್ರೀಟ್ ಮಾಡಿದ್ದೀರಾ, ನೆಕ್ಸ್ಟ್ ಜನ್ರೇಷನ್ನು ನಮ್ಮ ಮಕ್ಕಳ ಜನ್ರೇಷನ್ನು ಟ್ರೀಟ್ ಮಾಡ್ತಿದ್ದೀರಾ? ಮಾಡಿದ್ದೀನಿ, ಡೆಲಿವರಿ ಮಾಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ನನ್ನ ಮಗಳು ಇವಾಗ 5 years ಆದರೆ ಐ ವಿಲ್ ಡೆಲಿವರ್ ಯುವರ್ ಡಾಟರ್ ಆಲ್ಸೋ. ಅಲ್ಲ, ಏನು ವಾಟ್ ಇಸ್ ಏನಾದರೂ ಚೇಂಜಸ್ ಏನು ಕಾಣಿಸ್ತಾ ಇದ್ದೀರಾ? ಏನು ಚೇಂಜಸ್ ಅಂದರೆ ಈ ಕಾಲದಲ್ಲಿ ಗರ್ಲ್ಸ್ ಯಾರು ಡೆಲಿವರಿಗೆ ಬೇಗ ಬರ್ತಾ ಇಲ್ಲ. ಓಕೆ. ದ ಸೆಕ್ಸ್ ಸ್ಟಾರ್ಟ್ಸ್ ಅರ್ಲಿ, ದ ಪ್ರೆಗ್ನೆನ್ಸಿ ಹ್ಯಾಪನ್ಸ್ ಲೇಟ್. ಓಕೆ. ದಟ್ ಹಸ್ ಬಿಕಮ್ ದ ಪ್ರಾಬ್ಲಮ್. ಓಕೆ. ನಿಮಗೆ ಮೆಡಿಕೇಶನ್ಸ್ ಕೊಡೋಕೆ ಏನಾದರೂ ಕಷ್ಟ ಆ ಥರ ಏನಾದರೂ ಆಗ್ತಾ ಇದೆಯಾ ಅವ್ರನ್ನ? ಇಲ್ಲ ಹೇಳಿದ ಮಾತು ಕೇಳ್ತಾರೆ. ನೀವು ಕೇಳಿಸ್ತೀರ ಮ್ಯಾಮ್? ಬೇಗ ಮಾಡ್ಕೋ ಪ್ರೆಗ್ನೆನ್ಸಿ ಅಂದರೆ ಆ ಮಾತೊಂದು ಕೇಳಲ್ಲ. ನಮ್ಮ ಮಿಕ್ಕಿದೆಲ್ಲ ಫಾಲೋ ಮಾಡ್ತಾರೆ.
ಲೈಫ್ ಸ್ಟೈಲು ಅದು ಇದು ಎಲ್ಲ ಫಾಲೋ ಇಲ್ಲ ಮಾಡಿ ಲೈಫ್ ಸ್ಟೈಲ್ ಅವ್ರಿಗೆ ಗೊತ್ತಿಲ್ಲದೆ ನಾ ಹೇಳಿದ್ನಲ್ಲ ಬೈ 15, 16, 17 PUC ಇಂದ ಡಿಗ್ರಿ ಕಾಲೇಜ್ ಹೋಗೋದೊಳಗಡೆಗೆ PCOD ಬಂದ್ಬಿಟ್ಟಿರುತ್ತೆ ಪಾಪ. PCOD, PCOS ಆರ್ ಕಾಮನ್. ಆಲ್ಮೋಸ್ಟ್ ಸೇಮ್. ಆ್ಯಂಡ್ ಏನೋ ಅದರ್ವೈಸ್ ಅಲ್ಲಿ ದಾಟಿದ್ರು ದೇ ಗೆಟ್ ಇನ್ ಟು ಲೈಕ್ IT ಕಂಪನಿ, ದೇ ಆಲ್ ವರ್ಕ್ ಫಾರ್ ಡಿಫ್ರೆಂಟ್ ಕಂಟ್ರೀಸ್. ನೈಟ್ ಎಲ್ಲ ಕೆಲಸ ಮಾಡ್ತಾರೆ, ಡೇ ಎಲ್ಲ ನಿದ್ದೆ ಮಾಡ್ತಾರೆ, ನೈಟ್ ಎಲ್ಲ ತಿಂತಾರೆ, ಡೇ ಎಲ್ಲ ಸರಿಯಾಗಿ ತಿನ್ನಲ್ಲ. ಸೊ ದಿಸ್ ಕಾಸಸ್ ದ PCOS ಆ್ಯಂಡ್ ದ ಸ್ಟ್ರೆಸ್, ದೇ ಹ್ಯಾವ್ ಟು ರೆಡ್ಯೂಸ್ ಇಟ್. ಅದು ಎಲ್ಲಿ ಮೇಡಮ್, ಇಬ್ಬರು ದುಡಿದ್ರೂ ಸಾಕಾಗಲ್ಲ ಲೈಫ್ ಸ್ಟೈಲ್ಗೆ. ಸ್ಟ್ರೆಸ್ ದೇ ಹ್ಯಾವ್ ಟು ಟೇಕ್, ದೇರ್ ಇಸ್ ನೋ ಅದರ್. ಅದಕ್ಕೂ ಯು ಹ್ಯಾವ್ ಟು ಟೇಕ್ ದ ಪಿಲ್ಸ್ ಅಂತಿರಲ್ಲ. ಐ ವುಡ್ ಸೇ ನಥಿಂಗ್ ಈಸ್ ವರ್ತ್ ವರಿಂಗ್ ಇನ್ ದಿಸ್ ವರ್ಲ್ಡ್. ಸುಮ್ಮನೆ ಡಾಕ್ಟರ್ ಆದೆ, ಇಂಜಿನಿಯರ್ ಆದೆ, ಸ್ಟ್ರೆಸ್ ಮಾಡಿಕೊಂಡೆ, PCOS ಬರೆಸ್ಕೊಂಡೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಬರೆಸ್ಕೊಂಡೆ, ಅವಶ್ಯಕತೆ ಇಲ್ಲ ಅಷ್ಟೊಂದು ಅನಿಸುತ್ತೆ. ಓಕೆ, ಕಡೆಯದಾಗಿ ನಮ್ಮ ಪಾಡ್ಕಾಸ್ಟ್ ಮುಖಾಂತರ ನೀವು ಹೆಣ್ಮಕ್ಳಿಗೆ ಏನು ಸಜೆಷನ್ ಕೊಡ್ತೀರಾ? ಅದೇ ಹೇಳ್ತೀನಿ ನಾನು. ಡೋಂಟ್ ಗೆಟ್ ಸ್ಟ್ರೆಸ್ಡ್ ಔಟ್, ಈಟ್ ವೆಲ್, ಸ್ಲೀಪ್ ವೆಲ್, ಎಕ್ಸಸೈಸ್, ಬಿ ಹ್ಯಾಪಿ ಆ್ಯಂಡ್ ಚಿಲ್, ಗೆಟ್ ಮ್ಯಾರಿಡ್ ಅಟ್ ದ ಅರ್ಲಿಯೆಸ್ಟ್, ಹ್ಯಾವ್ ಕಿಡ್ಸ್ ಸೂನ್. ಎಸ್ ಎಂಜಾಯ್ ದ ಲೈಫ್. ಎಂಜಾಯ್ ದ ಲೈಫ್. ವಿಲ್ ಕಮ್ ಟು ಎನ್ ಎಂಡ್. ಥ್ಯಾಂಕ್ ಯು ಫಾರ್ ಕಮಿಂಗ್. Thank you. ತುಂಬ ನಿಜವಾಗ್ಲೂ ವಿ ಆರ್ ವೆರಿ ಹಂಬಲ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ವಿಲ್ ಹೋಪ್ ಫಾರ್ ದ ಗುಡ್. ನಿಮ್ಮ ಅಡ್ವೈಸಸ್ ತುಂಬ ಬೇಕಿತ್ತು. ಐ ಹೋಪ್ ಇದೆಲ್ಲರಿಗೂ, ಈಗಿನ ಕಾಲದ ಮಕ್ಕಳು, ಹೆಣ್ಮಕ್ಳಿಗೆ ಎಸ್ಪೆಷಲಿ ಏನಾಗ್ತಿದೆ, ಎಲ್ಲರೂ ಇವಾಗ ಎಲ್ಲನೂ ಅವೈಲೇಬಲ್ ಇದೆ, ChatGPTಲಿ, ಗೂಗಲಲ್ಲಿ ಏನು ಮಾಡ್ತಾರೆ, ಅವ್ರದ್ದೇ ಮೆಡಿಕೇಶನ್ಸ್ ಮಾಡ್ಕೊತಿದ್ದಾರೆ. ಸೊ ಐ ಥಿಂಕ್ ದಿಸ್ ಶುಡ್ ಗಿವ್ ಸಮ್ ನಾಲೆಜ್ ಟು ದೆಮ್. ಸೊ ದಿಸ್ Thanks for coming. Thank you I so thank much. both of you for giving me this opportunity. Thank you so much. Same you. Thank you. Thanks, Thank you so much. ಹೀಗೆ ನಿಮ್ಮಿಂದ ಎಲ್ಲರಿಗೂ ಅಡ್ವೈಸ್ ಸಿಗ್ತಾ ಇರಲಿ. Thank you. Nice gesture. Thank you, ma'am. Thank you so much. ಅದು ಕಡೆ